ರಾಮನ ಸ್ಥಾನ ಬಿಟ್ಟು ಕಾಮನ ಸ್ಥಾನಕ್ಕೆ ಹೋದ ಮ್ಯಾಗ ತಿರುಗಿ ರಾಮನ ಸ್ಥಾನಕ್ಕೆ ಬರೋದು ಬಹಳ ಕಠಿಣ ಅದ ನೋಡ್ರಿ. ನೀವೆಲ್ಲ ಯಾವ ಸ್ಥಾನದಾಗ ಇದೀವಿ? ಕಾಮನ ಸ್ಥಾನದಾಗ ಇದೀವಿಲ್ಲ. ಪುನಃ ನಾವು ರಾಮನ ಸ್ಥಾನಕ್ಕೆ ಹೋಗುವುದಂದ್ರೆ ಕಠಿಣ. ಮೊದಲು ರಾಮನ ಸ್ಥಾನದಾಗ ಇದ್ದೀವಿ, ಅದು ಬಿಟ್ಟು ಕಾಮನ ಸ್ಥಾನಕ್ಕೆ ಬಂದಿವಿ. ಅದು ಇದು ಬೇಕು, ಅದು ಬೇಕು, ಇದು ಬೇಕು, ಇದೆಲ್ಲ ಆದಾಗ ರಾಮನ ಸ್ಥಾನ. ಬೇಡಿಕೆ ಇಚ್ಛೆಗಳೆಲ್ಲ ನಾಶ ಆದಾಗ ರಾಮ. ಜಗತ್ತಿನ ಇಚ್ಛೆಗೆ ಇಚ್ಛಾ ಅಂದಾರ, ವಿಷಯದ ಆಶಾ, ಅದಕ್ಕೆ ಆಶೆ ಅವೆಲ್ಲ ಹಾದ್ಕೊಳ್ಳಿ ನಿನಗೆ ಆರಾಮ ರಾಮನ ಸ್ಥಾನ ಸಿಗ್ತದೆ. ವಿಷಯದ ಇಚ್ಛಾ ತೆಗೆದು ಹಾಕದ ಹೊರತು ಕೆಲಸ ಆಗುದು. ಅದಕ್ಕೆ ವೈರಾಗ್ಯ ಅಂತಾರೆ. ಭೋಗೀಚ್ಛೆಯನ್ನ ತ್ಯಾಗ ಮಾಡುದು. ಹೃದಯದ ಭೋಗೀಚ್ಛೆ ತೊರೆಯಿದೆ. ವಿಷಯೇಂದ್ರ ಸಂಪರ್ಕ ಹೋಗದ ಇಚ್ಛಾ ಏನದ ಅದನ್ನು ಮಾಡೋದನ್ನ ತ್ಯಾಗ. ರೊಕ್ಕಿದ್ದಾಗ ಪೇಟೆಯಾಗ ಸಾಮಾನು ಸಿಗ್ತಾವ, ಹಂಗಿಲ್ಲಿ ವಿವೇಕ ವೈರಾಗ್ಯ ಇದ್ದ ಸ್ವರೂಪದ ಅನುಭವ ಮಾಡ್ಕೊಳ್ಳೋಕೆ ಸಾಧ್ಯ. ಎಲ್ಲ ಬೇಕು ನನಗೆ, ದುಡ್ಡು ಬೇಕಲ್ಲ, ಯಾಕ್ರಿ? ಎಲ್ಲರೂ ಮೋಕ್ಷ ಬಿಡ್ರಿ, ಅದಕ್ಕೆ ವಿವೇಕ ವೈರಾಗ್ಯ ಅಂತ ಒಂದು ನಿನ್ನಲ್ಲಿ ಯೋಗ್ಯತಾ ಬೇಕಲ್ಲ. ಯೋಗ್ಯತಾ ಇದ್ರೆ ಸಿಗ್ತೈತಿ. ಎಲ್ಲರೂ ಬೇಡ್ತೇವೆ, ಯಾಕ್ರಿ? ಸಂಕಟ ತಪ್ಪಿಸ್ಕೊಂಡು ಆರಾಮ್ ಇರ್ಬೇಕಂತ. ಆ ಪ್ರಕಾರ ನಿನಗೆ ಯೋಗ್ಯತಾ ಬೇಕಲ್ಲ. ನಮ್ಗೆ ವಿವೇಕ ವೈರಾಗ್ಯದ ಸಾಧನ ಹುಡುಕ್ತಾರೆ, ಅಂದಾಗ ಸಿಗ್ತೈತಿ. ಅದಕ್ಕೆ ಅಭ್ಯಾಸ ಮಾಡಿ ಅದನ್ನು ಗಳಿಸಿರ್ತಾರೆ. ಅಂತ ವಿವೇಕವಂತರ ಸಂಗ ಮಾಡಿ ವಿವೇಕ ಜಾಗೃತ ಆಗ್ತದೆ. ವಿಷಯಗಳಲ್ಲಿ ದೋಷ ದರ್ಶನ ಆಗಿ ವೈರಾಗ್ಯ ಬರುತ್ತದೆ. ಅವಾಗ ನಮ್ಗೆ ಇದು ಅನುಭವ ಮಾಡ್ಕೊಳ್ತದೆ. ಅದಕ್ಕೆ ವಿರತಿ ಇಲ್ಲದೆ ಶಂಭು ಪದ ಭಕ್ತಿ ಘಟಿಸದೆ ವರ ಸಮಾಹಿತೆ ಸಿದ್ಧಿ ಪಡೆಯದೆ ಸುಮ್ಮನೆ ದೊರೆಯುವುದೇ ನಿಜ ಮೋಕ್ಷವಿದು ಸತ್ಯ. ಇದನ್ನು ತ್ಯಾಗ ಮಾಡದ ಹೊರತು ನಮ್ಗೆ ಇದು ಬರುದು. ವಿಷಯದಿಂದ ವಿಮುಖನಾಗದ ಹೊರತು ಪಾರಮಾರ್ಥಿಕ ತತ್ವಜ್ಞಾನ ಮತ್ತು ಅದರ ಫಲ ದೊರೆಯಲಾರದು. ಹೌದು, ಅದರಿಂದ ಸರಿ. ಎಷ್ಟೆಷ್ಟು ನಾವು ಅದನ್ನೇ ಬಿಟ್ಕೊಂತ ಹೋಗ್ತೇವೆ ಅಷ್ಟಷ್ಟು ನಮ್ಗೆ ಸಮಾಧಾನ. ಪೂರ್ಣ ಬಿಟ್ಟು ಪೂರ್ಣ ಸಮಾಧಾನ. ಅದಕ್ಕೆ ಅವಾಗ ಪೂರ್ಣ ಬ್ರಹ್ಮಾನಂದದ ಅನುಭವವನ್ನು ಮಾಡ್ಕೊಳಿಕ ತ್ಯಾಗದಿಂದ. ತ್ಯಾಗದಿಂದ ಘನ ಸೌಖ್ಯ ನಿಂತಿರ್ಬೋದು. ವಿಷಯಗಳ ಭೋಗ ತ್ಯಾಗ ಯಾವ ಮಾಡ್ತಾರ? ಘನ ಸೌಖ್ಯ ಶ್ರೇಷ್ಠವಾದಂತಹ ಆನಂದದ ಅನುಭವ. ಈಗಲೀ ಜೀವನಿಗೆ ರಾಗದಿಂ ಬಂಧನ, ತ್ಯಾಗದಿಂ ಘನ ಸೌಖ್ಯ ನಿಂತಿರ್ತದ. ಅದ್ರ ಮ್ಯಾಗ ಆಸಕ್ತಿ ಇದ್ದ ಬಂಧನಕ್ಕೆ ಹಾಕ. ವಿಷಯ ಭೋಗದ ಆಸಕ್ತಿ ನೀನು ಬಂಧನಕ್ಕೆ ಹಾಕ. ರಾಗ ತ್ಯಾಗ ವಿಷಯದ ಮ್ಯಾಗ ತೆಗೆದು ಹಾಕದ, ನೀನು ಬಂಧನಕ್ಕೆ ಹಾಕವ್ರೆ. ದುಃಖ ಇಲ್ದಂಗೆ ಆರಾಮ. ಜೀವನ ಉತ್ಪತ್ತಿ ಕ್ರಮವೇ ಹೇಯವಾದದ್ದು. ವಿಷಯದಿಂದ ಶಾಶ್ವತವಾದ ಸುಖ ಸಿಕ್ಬಿಟ್ಟಿದ್ರೆ ಎಲ್ಲರೂ ಹೊಂದಿ ಬಿಡ್ತಿದ್ರಲ್ಲ. ಅದನ್ನ ಯಾರು ಸುಖಿಗಳಾಗ್ಯಾರ? ವಿಷಯಗಳನ್ನು ಗಳಿಸಿದವರು, ವಿಷಯ ಭೋಗ ಮಾಡಿದವರು. ಇಲ್ಲಿ ಒಂದು ಸಾಕಷ್ಟು ಜನ ಅದಾರ ಜಗತ್ತಿನಾಗ, ಸಾಕಷ್ಟು ವಿಷಯ ಗಳಿಸ್ಯಾರ, ಸಾಕಷ್ಟು ವಿಷಯ ಭೋಗ ಮಾಡಿದವರು. ಕೇಳ್ರಿ, ಅವ್ರು ಸುಖ ಹೊಂದ್ಯಾರ. ವಿಷಯೋಪಭೋಗ ಸುಖವಾಸಾರವೆಂದು ತಿಳಿಯದ ಹೊರತು ವಿಷಯದಿಂದ ಮನಸ್ಸು ವಿಮುಖವಾಗಲಾರದು. ಇದಕ್ಕೆ ದುಃಖದ ಇದು ಸುಖ ಇಲ್ಲ, ಇದು ಸಾರ ಅಸಾರದ. ಸಾರ ಅಂದ್ರೆ ಸುಖ, ಸಾರ ಅಂದ್ರೆ ಸುಖ ಅಲ್ಲತ್ತು. ಏನು ಸಾರ ಇಲ್ಲ. ಸರ್ವಮ ಸಾರಂ ವಿಶ್ವಂ ತ್ಯಕ್ವಾ ಸ್ವಪ್ನ ವಿಚಾರಂ ಇತಿ ಪರಿಭಾವಯ ಸರ್ವಮ ಸಾರಂ. ಇದು ಅಸಾರವಾದದ್ದದ. ಇದು ಇದ್ರಾಗ ಏನು ಸುಖ ಇಲ್ಲ ಅಂತ ತಿಳಿದ. ಸುಖವಿಲ್ಲೋ ಇದರೊಳು ಚೂರ, ಸುಳ ಯಾಕ ಬಿಡತಿದಿ ಘೋರ, ಸುಡುಗಾಡು ಮಾರ. ಸುಳು ಈ ಸಂಸಾರ, ಸುಖವಿಲ್ಲೋ ಇದರೊಳು ಚೂರ.
ಯಾವ ರೂಪದಿಂದ ಹೇಳಿದ್ರು ನಮ್ಗೆ ಅದು ಹೊಳೆಯೋದು ಮತ್ತು ಅದ್ರಾಗ ಸುಖಾಪತಿ ಹೋಗ ದೇವರು ಧರ್ಮದ ಹೆಸರಿನ ವಿಶೇಷ ಸಂಗ್ರಹ ಮಾಡೋರ ಹೊರತು ಧರ್ಮವನ್ನು ರಕ್ಷಣೆ ಮಾಡೋರು ಎಷ್ಟು ಮಂದಿ ಇದ್ದೀರಿ ಯಾಕ್ರಿ ವಿಶೇಷ ಸಂಗ್ರಹ ಮಾಡಿ ಚೇಂಜ್ ಮಾಡ್ಕೊಂಡು ಅಡ್ಡಾಡೋದು ಇದು ಇವು ಧರ್ಮ ಮಹಾತ್ಮರ ಹೆಸರಿನ ಮೇಲೆ ಅದ್ರಿ ಜಾತ್ರೆ ಮಾಡ್ತೇವೆ ಇದನ್ನ ಮಾಡ್ತೇವೆ ಅದ್ರಿ ಇದನ್ನ ಮಾಡೋದು ಮತ್ತೇನ್ ಮಾಡೋದು ಅದ್ರ ಲಾಭ ತಗೊಳಂಗಿಲ್ಲ ಬಿಡೋಂಗಿಲ್ಲ ಮಹಾತ್ಮರು ಹೇಳಿದಂಗೆ ನಡ್ಕೊಂಡು ಆ ಸ್ಥಿತಿ ಪಡಿಬೇಕು ಅನ್ನೋ ಎಷ್ಟು ಮಂದಿ ಎಷ್ಟು ಪುಣ್ಯ ಎಷ್ಟು ಜನ ಅದ ಪುಣ್ಯಾತ್ಮ ಅವ್ರು ಹೇಳಿದಂತಹ ವಿಚಾರಗಳನ್ನು ಶ್ರವಣ ಮನನ ನಿಧಿತ್ಯಾಸ ಇದೇನು ನಡೆದದ್ದಲ್ಲ ಇದು ಹೇಳುದು ಕೇಳುದು ಅಭ್ಯಾಸ ಇದ ಶ್ರೇಷ್ಠವಾದಂತಹದ್ದು ಜಗತ್ತಿನ ಶ್ರವಣ ಇದರ ಹೊರತು ಮತ್ತೊಂದು ಏನೂ ಇಲ್ಲ ನಡೀಬಾರ್ದು ಇದ ನಮ್ಮ ಸಂಸ್ಕಾರಕತೆ ಈ ವಿಚಾರ ಇದನ್ನ ಬಿಟ್ಬಿಟ್ಟು ನೀವು ಹೊರಗಿನ ಆಡಂಬ ಜನ ಏನ್ ಮಾಡ್ತೀವಿ ಅದು ಎಲ್ಲೂ ಹೇಳಟ್ಟು ಹೋಗಲಿ ಅದನ್ನು ವರ್ಜೆ ಮಾಡಿಬಿಡ್ರಿ ಅಂದ್ರೆ ತೆಗೆದು ಹೋಗಿಲ್ಲ ನೀನು ಒಬ್ಬಿ ಪೂಜೆ ಮಾಡೋದು ಫೋಟೋ ಪೂಜೆ ಮಾಡೋದು ಏನ್ ಸುಡುಗಾರವಲ್ಲ ಇದಕ್ಕಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ ಶ್ರವಣ ಮಾಡೋದಕ್ಕಿಂತ ಶ್ರವಣ ಮರಣ ನಿಧಿಧ್ಯಾಸ ಉದ್ದೇಶ ಅದ ಇದು ಇದ್ರ ಸಂಬಂಧ ಇದು ನಡೀಬೇಕು ಈ ಸ್ಥಾನದೊಳಗೆ ಈ ವಿಚಾರ ಸತತ ನಡೀಬೇಕು ನೋಡ್ರಿ ಬಿಟ್ಟು ಬಿಡುತ್ತೆ ಅದ್ರ ಜೀವಿಗಳ ಕಲ್ಯಾಣದ ಮಾರ್ಗ ಸುಖದ ದಾರಿ ಅದ ನೆನಪು ಮಾಡ್ಕೊಳ್ಳೋದು ಇದನ್ನ ಅಭ್ಯಾಸ ನಾವು ಮಾಡ್ಬೇಕಾಗಿದೆ ಮಹಾತ್ಮರು ಯಾವ ರೀತಿ ಹೇಳ್ಯಾರ ಅದೇ ರೀತಿ ನಾವು ಅದನ್ನ ನೆನಪು ಮಾಡ್ಕೊಂಡು ಆ ಸ್ಥಿತಿಯನ್ನ ಆ ದಾರಿ ಒಳಗೆ ನಾವು ನಡಿಬೇಕು ಅಂಥವ್ರಿಗೆ ಅನುಯಾಯಿಗಳು ಅದರಂತೆ ನಾವು ನಡ್ಕೊಳ್ಳೋದು ಅವ್ರು ಹೇಳಿದ ದಾರಿ ತೋರ್ಸ್ಯಾರಲ್ಲ ಅದೇ ರೀತಿ ನಡೆಯೋರಿಗೆ ಅಂತಾರ ಅನುಯಾಯಿಗಳು ಅಂತ ವಿವೇಕದಿಂದ ಇಂದ್ರಿಯಗಳ ಹಾವಳಿಯನ್ನು ತಡೆಗಟ್ಟಿ ಅವುಗಳ ವಶವಾಗದೇ ಇರುವುದು ಬಹಳ ಕಠಿಣ ನೌಕರ ಬಲಿಗೆ ಬಿದ್ದ ಪಾರಾಗೋದು ಬಹಳ ಕಠಿಣ ಇಂದ್ರಿಯಗಳ ಬಲಿ ಮತ್ತೆ ನಿನ್ನ ಬಂದಂತ ಹಾಕ್ತದೆ ಹಾಕೇ ಬಿಟ್ಟೈತಿ ಬದಲು ಕಡೆಕಾಗೋದು ಬಹಳ ಬಿಗಿಯಾಗೈತಿ ಇಂದ್ರಿಯ ವಿಷಯ ಸಂಪರ್ಕಕ್ಕೆ ಹೋಗೋದು ಬಲಿಯಿಂದ ಪಾರಾಗೋದು ಬಹಳ ಕಠಿಣ ಕರ್ಣ ವಿಜಯದಿಂದ ಕಲಿತನ ಮಿನ್ನುಂಟೆ ಅಂತ ಇಂದ್ರಿಯಗಳ ಬಲಿಯಿಂದ ಪಾರಾಗೋದು ಅದು ಶೂರ್ತನ ಇಂದ್ರಿಯಗಳನ್ನ ನಿಗ್ರಹ ಮಾಡ್ಕೊ ಮನಸ್ಸು ನಿಗ್ರಹ ಮಾಡ್ಕೊ ಯಾವ ವಿಷಯಗಳಿಗೂ ಹೋಗದಂಗ ಮನಸ್ಸು ಅಂತ ಒಂದು ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ ಬರ್ತದೆ ಬರೀ ಪರೋಕ್ಷ ಜ್ಞಾನದಿಂದ ಇಂದ್ರಿಯಗಳನ್ನ ಗೆಲ್ಲಲಿಕ್ಕೆ ಆಗುದಿಲ್ಲ ಇನ್ನೊಬ್ಬರ ಹೇಳಿಕೆ ಕೇಳಿಕೆ ಮ್ಯಾಗ ಇದನ್ನ ನಿಗ್ರಹ ಮಾಡ್ಕೊಳಕ್ ಆಗುದಿಲ್ಲ ಸ್ವತಃ ಪ್ರಯತ್ನದ ಅವಶ್ಯ ವಿಶೇಷ ಪ್ರಯತ್ನ ನಾವು ಮಾಡಬೇಕಾಗತ್ತೆ ಸ್ವಂತ ಪ್ರಯತ್ನದ ಅವಶ್ಯಕ ಇನ್ನೊಬ್ರಿಗೆ ಹೇಳಿದ್ದೇನೆ ಕೇಳ್ತೀವಿ ಆದ್ರೆ ಅವನ್ನ ಬಿಡಕ್ಕಾಗೈತೆ ಸ್ವತಃ ನಾವು ವಿಚಾರ ಮಾಡಲೇ ಇದು ನಮ್ಗೆ ಬಗ್ಗೆ ದುಡ್ಡು ದುಗ್ಗನಿ ಬಾಳ ಮಂದಿ ಕಳ್ಸ್ಯಾರ ಹೊಲ ಮನಿನೂ ಬಾಳ ಮಂದಿ ಕಳ್ಸ್ಯಾರ ಮಕ್ಕಳು ಮರಿನೂ ಬಾಳ ಮಂದಿ ಹಡ್ದಾರ ಆದ್ರ ಅವ್ರ ಹಣೆ ಬರ ಏನಾಗೈತಿ ನೋಡ್ಕೋರಿ ನೀನು ಅದನ್ನ ಮಾಡಕ್ ಹೊಂಟಿ ಯಾಕ್ರಿ ನಾನು ಇನ್ನ ಬಹಳಷ್ಟು ಆಸ್ತಿ ಗಳಿಸ್ಬೇಕು ಯಾಕ್ರಿ ಇನ್ನ ಏನೇನು ಜಗತ್ನ್ಯಾಗ ಮಾನ ಮರ್ಯಾದೆ ಗಳಿಸ್ಬೇಕು ಅಧಿಕಾರ ಗಳಿಸ್ಬೇಕು ದೊಡ್ಡವ ಆಗ್ಬೇಕು ಏನು ಜಗತ್ತಿನ ಏನಾದ್ರೂ ನಿನ್ ಸುಖ ಇಲ್ಲ ಯಾವ ಆಶೆನೂ ಇಟ್ಕೊಳಕ್ ಹೋಗ್ಬಾರ್ದು ಜಗತ್ನಾಗ ಏನಾರ ಆಗ್ಬೇಕು ಎಲ್ಲದರ ಬಗ್ಗೆ ಉದಾಸೀನ ಆಗುವಂತ ಜಗತ್ತಿನ ವ್ಯವಹಾರ ಎಲ್ಲದರ ಬಗ್ಗೆ ಉದಾಸೀನ ಅದರಿಂದ ಏನು ಲಾಭ ಇಲ್ಲ ಉದಾಸೀನ ಅದರಗೂ ಆಸಕ್ತಿ ವಹಿಸ್ಬಿಡ ಸಂಸಾರ ಸಾಗರವು ಅಗಾಧವಾದುದು ಇದರ ಸುಳಿಗೆ ಸಿಲುಕಿದವನು ದೇಹ ಪೋಷಣೆ ಮತ್ತು ಅನೇಕ ರಂಜನಾದಿಗಳ ವ್ಯವಹಾರದಲ್ಲಿ ಸಿಲುಕಿ ಘಾಸಿಯಾಗಿ ಹೋಗುವುದು ಇದೇ ವ್ಯವಹಾರ ಮಾಡಕ್ ಹಚ್ಚಿ ಬಿಡ್ಬೇಕು
ಸಾಯಿ ಮಠ ಇದನ್ನ ಮಾಡಿ. ಒಂದು ಕಣ್ಣು ರೆಪ್ಪೆ ಬಡಿಯುವಷ್ಟು ವೇಳೆಯಲ್ಲಿ ಕೋಲ್ಮಿಂಚು ಹೊಡೆದು ಹೋಗುವಂತೆ ಇಂದ್ರಿಯ ಪತನ ಆಗಿಬಿಟ್ರೆ ಮುಗಿದು. ಇಷ್ಟರ ಸಂಬಂಧ ಇಷ್ಟೆಲ್ಲ ದುಃಖ ಪಡಬೇಕು. ಮಳೆಗಾಲದಾಗ ಮೂತ್ರ ಬಿಗದಿರ್ತಾವ, ಮೂತ್ರ ಬಿಟ್ಟು ಕೂಡಲೇ ಹೆಂಗಗಳು ಹೊರಕೈತಿ. ಯಾಕ್ರಿ ಏಕದಮ್ಮ ಯಾವಾಗ ಕಡೆಕ್ ಮಾಡೇನು ಅಂತ ಹಂಗ ಇಂದ್ರಿಯ ಪತನ ಆಗ್ಬಿಟ್ಟು ಮುಗಿದು ನಿರಾಶೆ ಆಗ್ಬಿಡ್ತದೆ. ಸಾಸಿವೆ ಕಾಳಿನಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ. ಮನುಷ್ಯನಷ್ಟ ಮಬ್ಬಿಗೆ ಬೀಳು ಪ್ರಾಣಿ ಮತ್ಯಾವ ಪ್ರಾಣಿನೂ ಇಲ್ಲ. ಇತರೆ ಪ್ರಾಣಿಗಳು ಋತುಮತಿಯಾದಾಗ ಅಷ್ಟ ಮಬ್ಬಿಗೆ ಬೀಳ್ತಾವ. ಅವಕ್ಕೆ ನಿಯಮಗಳ ಗೊತ್ತಿರ್ಲಿಕ್ಕೂ ಅವು ನೈಸರ್ಗಿಕ ನಿಯಮಗಳನ್ನು ಪಾಲನೆ ಮಾಡ್ತಾವ. ನಾವು ನಿಯಮ ಗೊತ್ತಿದ್ದು ಅವನ್ನ ಮುರಿದೇವಿ. ನಿಯಮಾದಿಗಳನ್ನು ಮುರಿದು ರೋಗಾದಿಗಳಿಗೆ ತುತ್ತಾಕ್ತವೆ. ಶರೀರ ರೋಗಾದಿಗಳಿಗೆ ರೋಗಗ್ರಸ್ತ ಯಾಕವು? ನಿಯಮಗಳ ಪಾಲನೆ ಇಲ್ಲ. ಶಾರೀರಿಕ ನಿಯಮ ಪಾಲನೆ ಮಾಡಿದ್ರೆ ಶರೀರ ಸ್ವಸ್ಥ ಇರ್ತದೆ. ಮಾನಸಿಕ ನಿಯಮಾದಿಗಳನ್ನು ಪಾಲನೆ ಮಾಡಿದ್ರೆ ಮನಸ್ಸು ಸ್ವಸ್ಥ ಇರ್ತದೆ. ಇವು ನಿಸರ್ಗದೊಳಗೆ ಎಲ್ಲವೂ ನಿಯಮ ಪಾಲನೆ ನಾವು ನಿಯಮಿತವಾಗಿ ನಡೀತಾವೆಲ್ಲ. ಸೂರ್ಯನಿಂದ ಹಿಡಿದು ಒಂದು ಅಣುವಿನವರೆಗೂ ಎಲ್ಲವೂ ನಿಯಮಗಳ ಪಾಲನೆ ಮಾಡ್ತವೆ. ನೋಡ್ರಿ, ಸೂರ್ಯ ನಿಯಮಿತವಾಗಿ ಆ ಟೈಮ್ಗೆ ಎಲ್ಲಿ ಮುಳುಗಬೇಕು ಅದು ನಡೆದ ಬಿಟ್ಟೈತೆ. ಅದು ನಿಯಮ. ಅದ ನಿಯಮ ತೆಪ್ತಿ ಅಂದ್ರೆ ಅದು ಲೋಕ ಬುಡಮಿಲ್ಲ. ಹೌದು, ಜಗತ್ತ ಲೋಲಕ ನಿಯಮಗಳ ಪಾಲನೆ ಮಾಡಲಿಲ್ಲ. ನಮ್ಮ ಶರೀರ ಆರೋಗ್ಯ ಮತ್ತು ರೋಗ ಮಾಡ್ಕೊಳ್ಳೋ ನಮ್ಮೊಳಗ ಐತೆ. ನಮ್ಗೆ ಯಾವ ಮಾಡಿದ ನೀ ಮಾಡಿದ ನಿಯಮಗಳನ್ನು ಮುರಿದು ಉಲ್ಲಂಘನೆ ಮಾಡ್ಕೊಂಡು ರೋಗಾದಿಗಳನ್ನು ಮಾಡ್ಕೊಂಡು ನಿಯಮ ಪಾಲನೆ ಮಾಡಿದ ಶರೀರ ಆರೋಗ್ಯ ಸ್ವಸ್ಥ ಇದ್ದಾಗ ಇದನ್ನು ಸಾಧಿಸಕ್ ಬರುತ್ತೆ. ಲೌಕಿಕ ಆಗ್ಲಿ ಪಾರಮಾರ್ಥ ಆಗ್ಲಿ ಶರೀರ ಆರೋಗ್ಯ ಮುಖ್ಯ. ಶರೀರ ಆರೋಗ್ಯ ಇರ್ಲಿಲ್ಲ ಅಂದ್ರೆ ಯಾವ ಸಂಪತ್ತು ಇದ್ರೆ ಅದು ಏನ್ ಮಾಡೋದು? ಇಡೀ ವಿಶ್ವದ ಸಾಮ್ರಾಟನ ನೀ ಅದನ್ನ ಅಂದ್ರೆ ಸುದ ಆರೋಗ್ಯ ಇರ್ಲಿಲ್ಲ ಅಂತ ಶರೀರ ಯಾಕ್ರಿ ಏನ್ ಮಾಡೋದು? ಅದಕ್ಕೆ ಶ್ರೇಷ್ಠವಾದ ಸಂಪತ್ತು ಯಾವುದು? ಆರೋಗ್ಯ ಸಂಪತ್ತು. ಅದಿದ್ರೆ ಎಲ್ಲ ಸಾಧನೆ ಮಾಡಬೇಕಾಗ್ತದೆ. ಅಧ್ಯಾತ್ಮ ಸಾಧನೆಯಿಂದ ನಾವು ಮಾಡಬೇಕಾದ್ರೆ ಮೊದಲು ಶರೀರ ಸ್ವಸ್ಥ. ಶರೀರ ಸ್ವಸ್ಥ ಇಟ್ಕೊಳ್ಳಿಲ್ಲ ಅಂತಂದ್ರೆ ಇದನ್ನ ಸಾಧಿಸಕ್ಕಾಗುತ್ತೆ. ಬರೀ ಅದ್ರದ ನೆನಪಾಗ್ಬಿಡ್ತೈತಿ. ಶರೀರದ ಎಲ್ಲಾರು ಬಡತ, ಬಟ್ಟೆ ಕಡಿಯೋದು, ತಲೆ ನೋವು, ಕಾರ್ ಸೇದು, ಬರೇ ಒಳ್ಳೆ ಅದ್ರದ ನೆನಪಾಗ್ತೈತಿ. ಆತ್ಮಚಿಂತನೆ ಮಾಡ್ಕೊಳಕ್ ಆಗುವಂಗಿಲ್ಲ, ಬಿಡುವಂಗಿಲ್ಲ. ಅದಕ್ಕೆ ಶರೀರ ಆರೋಗ್ಯ ಇದ್ದಾಗ ಇದನ್ನ ಮಾಡ್ಕೊಳ್ಳೋ ಕೆಲಸ. ಅದಕ್ಕೆ ಬಹಳ ಅದನ್ನ ಕೆಡಿಸಬೇಡ. ಶರೀರ ನಿಯಮ ಉಲ್ಲಂಘನೆ ಮಾಡಿ ಶರೀರ ಹಾಳು ಮಾಡ್ಕೋಬೇಡ್ರಿ ಅಂತ ಅದಕ್ಕೆ ಎಚ್ಚರಿಕೆ ಇರ್ತಾರೆ. ಚಟಾದಿಗಳನ್ನು ಮಾಡ್ಕೊಂಡು ಯಾಕ್ರಿ ದುಶ್ಚಟಗಳನ್ನ ಹಚ್ಕೊಂಡು ಶರೀರ ಎಲ್ಲ ಎದಕ್ ಬರ್ತದೆ? ಯಾಕ್ರಿ ಶರೀರ ಚಟಾದಿಂದ ದೌಡಿಗೆದಾಗಿ ಹೋಗ್ತೈತಿ, ಬಾದಾಗಿ ಹೋಗ್ತೈತಿ. ನಾವು ನಿಸರ್ಗ ವಯೋಮಾನಕ್ಕನುಸಾರವಾಗಿ ಅದು ಕ್ಷೀಣ ಆಗೋದು ಅದು ಬೇರೆ, ಈ ಚಟಗಳಿಂದ ಆಗೋದು ಬೇರೆ. ಚಟ ಮಾಡಿ 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 ಶರೀರ ತಡೆಯಲಿಕ್ಕೆ ಯಾಕೆ ಅಲ್ಪ ವಯಸ್ಸಿನಾಗ ಶರೀರ ಯಾಕೆ ಕಾಳಕ್ಕ ಒಂದು ರೋಗಕ್ಕೆ ತುತ್ತಾಗ್ತವೆ. ಇವೆಲ್ಲ ನಿಯಮಗಳ ಪಾಲನೆ ಇಲ್ಲ. ಚಟಾದಿನ ಹಾಕೊಂಡ್ಕೊಂತೀವಿ, ತಡ್ಕೊಳ್ಳೋ ಶಕ್ತಿ ಇಲ್ಲ. ಅದಕ್ಕೆ ಬಹಳ ಮಹತ್ವದ ಶರೀರ ಆರೋಗ್ಯ ಕೆಡಿಸ್ಬೋದು. ಕುದುರೆ ಇದ್ದಂಗೆ ನಮ್ಮ ಗುರಿಯನ್ನು ಸಾಧಿಸಲಿಕ್ಕೆ. ಕುದುರೆ ಮುಗ್ಗಿಸ್ತಂದ್ರೆ ಗುರಿ ಎಲ್ಲಿ ಮುಟ್ತದೆ? ಯಾಕ್ರಿ ಕುದುರೆ ಇದ್ರ ಮ್ಯಾಗ ಸವಾರ ಮಾಡಿ ಶರೀರ ಕೈ ಕಾಲು ಹಿಡ್ಕೊಂಡು ಇಲ್ಲಿ ಮಾತ್ರ ಮಟ ಬರಕ್ಕೆ ಆಗೈತಿ ನಮ್ಗೆ. ಯಾಕ್ರಿ ಅಲ್ಲೇ ಹಿಡ್ಕೊಂಡ್ಕೊಂಡು ಇನ್ನು ಹೋಗಿತ್ ನಮ್ ಕತಿ. ಅದ್ರಿ ಅದಕ್ಕೆ ಕುದುರೆ ಮುಗ್ಗರಿಸಬಾರ್ದು. ಶರೀರ ಗಟ್ಟಿ ಇರ್ಬೇಕು, ನಮ್ ಕೆಲಸ ಮಾಡ್ಬೇಕು. ಅದಕ್ಕೆ ಪದೇ ಪದೇ ಚಟಗಳನ್ನು ಬಿಡ್ರಿ, ಚಟ ಬಿಡ್ರಿಪ್ಪ. ಬಿಡದ ಹೊರತು ನಿಮಗೆ ಶರೀರ ಆರೋಗ್ಯ ಇರುವುದಿಲ್ಲ. ಆರೋಗ್ಯ ಇರ್ಲಿಲ್ಲ ಅಂದ್ರೆ ನಿಮ್ಗೆ ಸಾಧಿಸಕ್ಕಾಗೋದಿಲ್ಲ. ಮನಸ್ಸು ಸ್ವಸ್ಥ ಇರ್ತೈತಿ, ಶರೀರ ಸ್ವಸ್ಥ ಇತ್ತಂದ್ರೆ. ಅದು ಮಾನಸಿಕ ಶರೀರ ಆರೋಗ್ಯ ಅಲ್ಲ, ಮಾನಸಿಕ ಆರೋಗ್ಯನೂ ಬೇಕು ನಮಗೆ. ಮನಸ್ಸಿಗೆ ನೆಮ್ಮದಿನೂ ಬೇಕಾಗೈತಿ. ಮನಸ್ಸಿನ ನೆಮ್ಮದಿ ಕಳ್ಕೊಬೇಕಂದ್ರೆ ನೀವು ಯಾರ ಬಗ್ಗೆನೂ ದೇಶ ಅಸೂಯೆ ಹೊಟ್ಟೆ ಕಿಚ್ಚು ಪಡಬೇಡ. ಮಾಡಕೈತಿ ಅಂದ್ರೆ ಅಲ್ಲಿ ಶರೀರದ ಮನಸ್ಸಿನ ಆರೋಗ್ಯ ಕೆಡ್ತದ. ಕೆಟ್ಟಿದೆ ಅಂದ್ರೆ ಅದ್ರ ಪರಿಣಾಮ ಶರೀರ ಮ್ಯಾಗೂ ಆಗ್ತೈತಿ. ಅದಕ್ಕೆ ಎಲ್ಲರೂ ಕೂಡ ಪ್ರೀತಿಯಿಂದ ಪ್ರೇಮದಿಂದ ಹೇಗ್ರಿ ಎಲ್ಲವೂ ನನ್ನ ಸ್ವರೂಪನ ಅಂತ ತಿಳ್ಕೊಂಡು ಆನಂದದಿಂದ ಇರಾಕ್ ಬದುಕಾಗ್ತೀವಿ. ನೀವು ಹುಟ್ಟಿದ ಜೀವನ ಗುರಿ ಏನಿದೆ? ಸುಖ ಹೊಂದಕ್ ಬಂದೀನಿ, ಸಂಕಟ ಹೊಂದಕ್ಕಲ್ಲ.
ಸಂಕಟಕ್ಕೆ ಗುರಿ ಮಾಡ್ಕೋತಿ ಎಲ್ಲ ಇವನ್ನೆಲ್ಲ ಭಾವನೆಗಳಿಂದ ಮಾಡಿ ದ್ವೇಷ ಅಸೂಯೆ ಹೊಟ್ಟೆ ಕಿಚ್ಚು ಎಲ್ಲರೂ ನನ್ನ ಪ್ರೇಮದಿಂದ ಬಹಳ ದಿನ ನೀ ಬದುಕಬೇಕಂದ್ರೆ ಯಾರು ಕೂಡ ವಿರೋಧ ಹೋಗಬೇಡ. ಎಲ್ಲರೂ ಕೂಡ ಸೌಹಾರ್ದದಿಂದ ಎಲ್ಲರನ್ನ ತನ್ನಂತೆ ಸ್ವಸ್ಥವಾಗಿ ಶರೀರ ಮನಸ್ಸು ಸ್ವಸ್ಥ ಇರ್ತಂದ್ರೆ ಶರೀರನು ಸ್ವಸ್ಥ ಇರ್ತದೆ. ಇದು ಮೊದಲು ಬೇಕು ಅಂತ ಹೇಳ್ತಿರಪ್ಪ. ಮನುಷ್ಯನ ನೆಮ್ಮದಿ ಕಳ್ಕೋಬೇಡ್ರಿ. ಅದನ್ನ ನೆಮ್ಮದಿ ಕಳ್ಕೋಬೇಕಂದ್ರೆ ಮನಸ್ಸಿನ ನೆಮ್ಮದಿ ಇರ್ಬೇಕಂದ್ರೆ ಅದಕ್ಕಿಂತ ಹತ್ತದೆ ಇರ್ತಕ್ಕಂಥ ಸ್ಥಾನ ಯಾವುದದ ತನ್ನ ಸ್ವರೂಪ ಚಿಂತನದಾಗಿರ್ಬೇಕು. ಅಲ್ಲಿ ಯಾವ ಇಲ್ಲ ಅಲ್ಲಿ ಮನಸ್ಸು ಶರೀರ ಇವನ್ನೆಲ್ಲ ಮೀರಿದ ಅನ್ನಮಯ ಕೋಶ ಮನೋಮಯ ಕೋಶವನ್ನು ಮೀರೈತಿ. ಇವೆಲ್ಲ ನೀನು ಜಡ್ಡು ಮಾನಸಿಕ ಅಸ್ವಾಸ್ಥ್ಯ ಇವೆಲ್ಲ ಇಲ್ಲಿ ಅನ್ನಮಯ ಮತ್ತು ಮನೋಮಯ ಕೋಶದಾಗ ಅದನ್ನು ಮೀರೈತಿ. ನಿನ್ನ ಆತ್ಮನಲ್ಲಿ ಇವು ಯಾವು ಇಲ್ಲ. ಈ ಭಾವನೆಗಳನ್ನೆಲ್ಲ ಹೊಡೆದು ಹಾಕ್ರಿ. ಒಂದ್ ವೇಳೆ ತಾವು ಆಗ್ಯಾವ ಅಂದ್ರೆ ನನಗೆ ಅದಿಲ್ಲ, ನಾ ಅದಲ್ಲ, ನನಗೆ ಸಂಬಂಧಿಸಿದ್ದಲ್ಲ ಅನ್ನೋ ಭಾವನೆಯನ್ನು ಗಟ್ಟಿ ಮಾಡ್ಕೋ. ಎದ್ದು ಬ್ಯಾನಿ ಇವೆಲ್ಲ ಹೋಗ್ಕೊ ಬೇಕಾದ್ರೆ ಪ್ರಯೋಗ ಮಾಡಿ ನೋಡ್ಕೋರಿ ಅಂದರು ಮಹಾತ್ಮ. ಆತ್ಮಭಾವದಲ್ಲಿ ಮನಸ್ಸನ್ನು ನಿಲ್ಲಿಸು. ಅಲ್ಲಿ ಯಾವ ಬ್ಯಾಣಿನೂ ಇಲ್ಲ ನಿನಗ. ಶರೀರದಾನ ಬ್ಯಾಣಿ ನಿನಗೆ, ನನಗೆ ಶರೀರನೂ ಇಲ್ಲ, ನನಗೆ ಯಾವ ಬ್ಯಾಣಿನೂ ಇಲ್ಲ, ಮನಸ್ಸನೇ ಇಲ್ಲ, ಮನಸ್ಸಿಗೆ ಅಸ್ವಸ್ಥ ಇಲ್ಲ. ಯಾವಾಗಲೂ ನಾನು ಆರೋಗ್ಯವಂತ ಇದ್ದೇನೆ. ನಾನು ನನಗೆ ಯಾವ ರೋಗ ರುಜಿಗಳು ಇಲ್ಲ. ಶರೀರ ಭಾವ ನನಗೈತೆ ಅಂದ್ರೆ ನಾವು ಬರ್ತಾವೆ. ಶರೀರ ಭಾವ ಇಲ್ಲ, ಆತ್ಮಭಾವದಾಗ ದೃಢಪಡಿಸಿದೆ ಅಂದ್ರೆ ಯಾವ ಇದ್ದುದು ಸಹಿತ ಇಲ್ಲ ನೀನು. ಅದಕ್ಕೆ ಆ ಭಾವನೆಯನ್ನು ಯಾವಾಗಲೂ ಇತ್ತಂದ್ರೆ ಮನಸ್ಸು ಶಾಂತ ಇರ್ತದೆ. ಶಾಂತ ಮನಸ್ಸಿಂದ ಇದ್ದ ಶರೀರ ಎಲ್ಲ ಮತ್ತು ಸುಧಾರಿಸ್ತದೆ, ಇದ್ದ ರೋಗ ಎಲ್ಲ ಹೋಗ. ಇದನ್ನ ಅಭ್ಯಾಸ ಮಾಡ್ರಿ ಅಂದರು. ಬೇಕಾದ್ರೆ ಪ್ರಯೋಗ ಮಾಡಿ ನೋಡ್ಕೊಳ್ಳಿ. ಆತ್ಮಭಾವನೆಯನ್ನು ದೃಢಪಡಿಸಿ ಈ ವಿಚಾರ ಹೇಳ್ಕೊಂತ ಕೇಳ್ಕೊಂತ ಇದ್ದ ಮನಸ್ಸಿಗೆ ಎಷ್ಟು ನೆಮ್ಮದಿ ಇರ್ತದೆ. ಏನು ಕೊಟ್ರೆ ಸಿಗ್ತದೆ ಎಲ್ಲಿ ಸಿಗುದಿಲ್ಲ. ನಿನ್ನ ಹೊರತ ನಿನ್ನ ಆತ್ಮಭಾವದಲ್ಲಿ ಮನಸ್ಸನ್ನು ನಿಲ್ಲಿಸೋದು ಹೊರತ ನೀ ಜಗತ್ತಿನಾಗ ಏನ್ ಕೊಟ್ಟರು ನಿನಗೆ ಲಾಭ ಇಲ್ಲ. ಆನಂದದ ಲಾಭ, ಆ ಲಾಭವನ್ನು ನಾವು ಮಾಡ್ಕೋಬೇಕು. ನಮ್ಮನ್ನು ನಾವು ತಿಳ್ಕೊಂಡು ಆತ್ಮಜ್ಞಾನವನ್ನು ಮಾಡ್ಕೋ, ಅದರ ಲಾಭದ ನಿನ್ಗೆ. ಹುಡುಕಿದ್ ಏನ್ ಮಾಡಿದ್ರು ಲಾಭ ಇಲ್ಲ. ಪಶು ಪಕ್ಷಿಗಳಿಗೆ ನಿಯಮಾದಿಗಳು ಗೊತ್ತಿರ್ಲಿಕ್ಕೂ ಸ್ವಾಭಾವಿಕವಾಗಿ ನುತ ಬ್ರಹ್ಮಚರ್ಯ ಪಾಲನೆ ಮಾಡ್ತಾವ. ಮಾನವನಿಗೆ ಗೊತ್ತಿದ್ದು ಪಾಲನೆ ಮಾಡಕ್ಕಲ್ಲ. ಇಂದ್ರಿಯ ಗೆದ್ದವನ್ ಚಂದ್ರನಂಗ ಇರ್ತಾನ. ಇಂದ್ರಿಯಗಳನ್ನು ಗೆದಿಲಿಲ್ಲ ಅಂದ್ರೆ ಹೆಂಗಾಗಿರ್ತೈತಿ ನೋಡಿ ಶರೀರ. ಯಾಕ್ರಿ ಏನ್ ತಾಳೆ ಸಣ್ಣ ವಯಸ್ಸಿನಾಗ ಯಾಕೆ ಹಾಳಾಗ್ತದೆ ತಡೆಯಕ್ಕೆ ಶರೀರ? ನಿಗ್ರಹ ಮಾಡ್ಕೊಳಕ್ ತಡ್ಕೊಳ್ಳೋ ಶಕ್ತಿನೇ ಇಲ್ಲ. ಥಂಡಿ ತಡ್ಕೊಳಕ್ ಆಗಂಗಿಲ್ಲ. ಯಾಕ್ರಿ ಇವನ್ ಅಗದಿ ಬಿಸಿಲು ತಡ್ಕೊಳಕ್ಕಾಗು, ಏನು ತಡ್ಕೊಳಕ್ಕಾಗುದಿಲ್ಲ. ಒಂದ್ ಏನಾರ ಮಾಡಿದ್ಲ ತಡೆಯಲ್ಕ ಆಯಾಸ. ಶರೀರ ಆರೋಗ್ಯ ಇತ್ತಂದ್ರ ಅವಾಗ ಏನ್ ಮಾಡಿದ್ರು ಅವಾಗ ಆಯಾಸ ಆಗುದಿಲ್ಲ. ಬೇಕಾದಷ್ಟು ಹೊತ್ತು ಅವಾಗ ಧ್ಯಾನ ಕೂತ್ರು ಅವಾಗ ಆಯಾಸ ಆಗುದಿಲ್ಲ. ಬೇಕಾದ ಕೆಲಸ ಮಾಡಿದ್ರು ಅವಾಗ ಆಯಾಸ ಆಗುದಿಲ್ಲ. ಆರೋಗ್ಯವಂತನ ಲಕ್ಷಣ ಅದು. ನಮ್ಗೆ ತಡೆಯಲಿಕ್ಕೆ ಸುಸ್ತಾಗಕ್ಕೈತಿ ಬಿಡ್ತೈತಿ. ಹೌದಿಲ್ಲ? ಒಂದಿಷ್ಟು ಬಹಳತನ ದೂರ ನಡೆದ್ಕೂಲಿ ನನಗೆ ಬೇಸರ ಆಗ್ತದೆ, ಶರೀರ ಆರೋಗ್ಯ ಇಲ್ಲ. ಅದಕ್ಕೆ ಬಹಳ ಮಹತ್ವದ ಶರೀರ ಆರೋಗ್ಯವನ್ನು ಕಾಪಾಡ್ತೀವಿ. ಅದಕ್ಕೆ ಉತ್ತಮ ಆಹಾರ ಅದು ಬಹಳ ಮಹತ್ವದ. ಶರೀರ ಆರೋಗ್ಯಕ್ಕೆ ಒಳ್ಳೆಯ ಆಹಾರ, ಸತ್ವಯುತವಾದ ಆಹಾರವನ್ನು ನಾವು ತಗೋಬೇಕು. ಆಹಾರದ ಬಗ್ಗೆನೂ ಬಹಳ ನಾವು ಲೆಕ್ಕ ಹಾಕ್ತೇವೆ. ಯಾಕ್ರಿ ಇದುವಾಗ ತೂಟಿ ಆಕೈತೆಲ್ಲ, ಇದು ಹಿಂಗಾಕೈತೆ. ದವಾಖಾನಿ ಕೊಡ್ಬೇಕಾದ್ರೆ ಸಿಕ್ಕಾಪಟ್ಟಿ ರೊಕ್ಕ ಕೊಡ್ತೀವಿ. ತಿನ್ನಾಕ ಶರೀರಕ್ಕೆ ಮಾಡ್ಕೊಂಡು ತಿನ್ನಾಕ ಒಳ್ಳೇದನ್ನ ತಗೋಬೇಕಂದ್ರೆ, ಯಾಕ್ರಿ ಒಳ್ಳೆ ಫುಡ್ ತಗೋಬೇಕಂದ್ರೆ ಒಲ್ಲೆ ಅಂತ ತಿನ್ನಾಕ. ಎಂತದರ ತಿನ್ ಶರೀರ ಇಲ್ಲ ಹೌದಿಲ್ಲ? ಅದಕ್ಕೆ ಕ್ಷಣೆತನ ಮಾಡಕ್ ಶರೀರ ಆರೋಗ್ಯ ಅದು ಮುಖ್ಯದ. ಹುಡುಕಿದ ಗಳಿ ಏನ್ ಮಾಡೋ ತಗೊಂಡು. ಯಾಕ್ರಿ ಎಲ್ಲ ಇಲ್ಲೇ ಹೋಗ್ತೈತಿ. ಶರೀರ ಕೆಟ್ಟ ಅಂದ್ರೆ ಶರೀರ ಆರೋಗ್ಯ ಇಟ್ಕೊಂಡದ್ದು ಬಂತು. ಆರೋಗ್ಯವಾಗಿ ಬದುಕು. ಎಷ್ಟು ದಿನ ಬದುಕಿರೋ ನಿನ್ನ ಶರೀರ ಆರೋಗ್ಯದಿಂದ ಬದುಕು. ಏನ್ ರೋಗಗ್ರಸ್ತಾಗಿ ಇರ್ಬೇಡ. ಶರೀರ ಬ್ಯಾನಿ ಕಟ್ಕೊಂಡು ಬದುಕಬೇಡ. ನೀನ ತಂದ್ಕೊಳವ. ಯಾರು ನಮಗ್ ಹಾಕವ್ರಿಲ್ಲ. ಬ್ಯಾನಿ ಜಡ್ಡು ನಮಗ್ ಹಾಕವ್ರಿಲ್ಲ. ನಾವ ಅವನ್ನೆಲ್ಲ ನಾವನ್ನ ತಯಾರು ಮಾಡ್ಕೊಳ್ಳೋರು. ನಾವು ಮಾಡ್ಕೋದು ಅವನ್ನೆಲ್ಲ. ಯಾರಿಂದಲೂ ಬಂದಿಲ್ಲ ಅವು. ನಾವು ಮಾಡಿದ ಕರ್ಮ ಮಾಡ್ತೀವಿ. ನಿಮ್ಮ ಮುರಿದ್ ಮಂಗೆ ನಂಗೆ ಮಾಡಿ ಹಂಗಾಕ
ಇದು ಶರೀರ ಸ್ವಾಸ್ಥ್ಯವನ್ನು ಕಾಪೋದು ಬಹಳ ಮುಖ್ಯ. ನೀವು ಬದುಕಲಂಗ ಯಾಕ್ರಿ ಶರೀರ ಆರೋಗ್ಯ ಇಲ್ಲ ಅಂದ್ರೆ ಏನ್ ಮಾಡೋದು, ಬದುಕ್ಯಾರ ಏನ್ ಕಣ್ ಕಾಣಂಗಿಲ್ಲ, ಕಿವಿ ಕೇಳಂಗಿಲ್ಲ, ಕೈ ಕಾಲಲ್ಲಿ ಹೋಗಂಗಿಲ್ಲ, ಏನ್ ಮಾಡೋದು ಬದುಕು ಸತ್ತ. ಮಹಾತ್ಮರು ಜಾತ್ರೆ ಮಾಡುವಂತ ಕೆಟ್ಟತನ ಪಾಪ ಮತ್ತೆ ಯಾವುದು ಜಾತ್ರೆ ಅಂದ್ರೆ ಏನಲ್ಲಿ ಏನ್ ನಿಯಂತ್ರಣ ಇರ್ತೈತಿ ಯಾರಿಗೆ ಅಂತ ಹೇಳ್ತೀರಿ ನೀವು ಅಲ್ಲಿ? ಇಂದ್ರಿಯಗಳ ಮಧ್ಯಾಹ್ನ ಮೊದಲು ಜಾತ್ರೆ ಅಂದ್ರೆ ರಂಜನಾ ವ್ಯವಹಾರ. ಮಹಾತ್ಮರ ಹೆಸರಿನ ಮ್ಯಾಗ ಕೆಟ್ಟತನ ಮಾಡುದು ಜಾತ್ರೆ ಅಂದ ಕೂಡ ಚಂದ ಛಾಯ ಶುರುವಾತ ಆಕಿವ್ ನೋಡುದು ಇವ್ ಆಕಿ ಇದಾಗುದಿಲ್ಲ. ಯಾವ ಮಹಾತ್ಮರು ಹೇಳಿಲ್ಲ ಜಾತ್ರೆ ಮಾಡಿರಪ್ಪ ಅಂತ. ನಾನಾ ಬಗೆಯ ದುಷ್ಟ ಕರ್ಮಗಳನ್ನು ಮಾಡಿ ಅನೇಕ ಹೀನ ಜನ್ಮಕ್ಕೆ ಕಾರಣೀಭೂತ. ದುಷ್ಟ ಕರ್ಮಗಳನ್ನು ಮಾಡಿ ಕೆಟ್ಟ ಕರ್ಮಗಳನ್ನು ಮಾಡೋದು ಮನುಷ್ಯನ ಸ್ವಾಸ್ಥ್ಯ ಎಲ್ಲ ಕೆಡಿಸ್ಬೇಕು. ಒಳ್ಳೆ ಕರ್ಮಗಳನ್ನು ಮಾಡಿ ಮನಸ್ಸಿಗೆ ಸಮಾಧಾನ ಇರ್ತದೆ. ಏನ್ ಒಳ್ಳೆ ಕರ್ಮಗಳನ್ನು ಮಾಡು, ಸತ್ಕರ್ಮಗಳನ್ನ ಮಾಡೋದ್ರಿಂದ ಶರೀರ ಆರೋಗ್ಯ, ಮನಸ್ಸು ಸ್ವಾಸ್ಥ್ಯ ಇರ್ತದೆ. ದುಷ್ಕರ್ಮಗಳನ್ನು ಮಾಡಿದ್ರೆ ಮನುಷ್ಯನ ಆರೋಗ್ಯ ಎಲ್ಲ ಹಾಳು ಮಾಡುತ್ತೆ. ಏನ್ ಅಂತಃಕರಣ ಸ್ವಚ್ಛತೆ, ಒಳ್ಳೆ ಸತ್ಕರ್ಮಗಳನ್ನು ಮಾಡೋದ್ರಿಂದ. ಯಾಕೆ ದುಷ್ಕರ್ಮಗಳನ್ನು ಮಾಡಿದ ಮನಸ್ಸು ಮಲಿನ ಆಗ್ತೈತಿ, ಶರೀರ ಆರೋಗ್ಯ, ಮನಸ್ಸಿಗೆ ಅಸ್ವಸ್ಥ ಆಗ್ತೈತಿ ಮನಸ್ಸು. ಧೀರಸ್ತತ್ರ ನ ಮುಹ್ಯತಿ ಅಂತ. ಧೀರರಾದಂಥವ್ರು ವಿಷಯದ ವ್ಯಾಮೋಹಕ್ಕೆ ಬೀಳುವುದಿಲ್ಲ. ಯಾವ ವಿವೇಕವಂತಿರ್ತಾನ ಅವಾಗ ಧೀರ ಅಂತ. ಅವಾಗ ಧೀರ, ವೀರ, ಶೂರ. ಯಾವನಲ್ಲಿ ವಿವೇಕ ಜಾಗೃತ ಅದ, ಯಾವ್ದು ಹಿತ, ಯಾವ್ದು ಹಿತದ, ಯಾವ್ದು ನಿತ್ಯ, ಯಾವ್ದು ಅನಿತ್ಯದ ಅನ್ನುವಂತಹ ವಿಚಾರ ಯಾರಲ್ಲಿ ಜಾಗೃತ ಆಗಿರ್ತದೆ ಅವನ ವೀರಭದ್ರ, ಅವನ ಧೀರ. ಏನ್ ಅವನು ಇದು ಭದ್ರವಾಗಿರ್ತದೆ. ಅವನು ಇಲ್ಲಾಂದ್ರೆ ಅದು ವಿಚಾರ ಇರ್ಲಿಲ್ಲ ಅಂದ್ರೆ ಅದ್ರ ನಮ್ಮ ಜೀವನ ಎತ್ತಕತ್ತ ಹೋಗ್ಬಿಡುತ್ತೆ. ಏನ್ ಮನಸ್ಸಿಗೆ ತಿಳಿದಂಗೆ ಮಜಾ ಮಾಡ್ಕೊಂತ ಹೋಗುತ್ತೆ ಜೀವನ. ಸಾವಿರ ಮಂದಿ ಸುಂದರವಾದ ಯುವತಿಯರ ಮಧ್ಯದಲ್ಲಿ ಪುರುಷನನ್ನು ಕುಂಡಿಸಿದ್ರು ಪುರುಷನ ಮನಸ್ಸು ವಿಕಾರ ಆಗಬಾರ್ದು. ಸಾವಿರ ಮಂದಿ ಸುಂದರ ಪುರುಷರ ಮಧ್ಯದಲ್ಲಿ ಆ ಯುವತಿಯನ್ನು ಕೂಡಿಸಿದ್ರು ಯುವತಿ ಮನಸ್ಸು ವಿಕಾರ ಆಗಬಾರ್ದು. ಅಂಥವರಿಗೆ ಧೀರರು ಅಂತ. ಅಂಥ ಧೀರರು ಸೋಲದಾತನಿ ವಿರತರು, ಸೋಲದಾತಳೇ ವಿರತಳು. ಮಣದಳು ಬಾಲೆಯರ ಸಿಂಗರವನ್ನು ಕಂಡು ಪುರುಷರ ಸಿಂಗರವನ್ನು ಕಂಡು ಸ್ತ್ರೀ ಸೋಲಬಾರ್ದು. ಬೇಕಾದಂತ ಸುಂದರಾಂಗದ ಮೋಹಕ್ಕೆ ಬೀಳ್ಬಾರ್ದು. ಯಾಕೆ ಸುಂದರಾಂಗಿ ಅದಾವ, ಎಲ್ಲಾ ಅವಯವಗಳು ಬಹಳ ಚಂದ ಅದಾವ. ಯಾಕ್ರಿ ಎಲ್ಲ ಕಣ್ಣು ಮೂಗು ಎಷ್ಟು ಅಗದಿ, ಯಾಕ್ರಿ ಸುಂದರ ಜಗತ್ತಿನ ಸುಂದರಿ ಅದಾವ ಅಂದ್ರೆ ಮನಸ್ಸು ಹೋಗಬಾರ್ದು. ಸ್ವಲ್ಪ ಅರಿವಿ ಹಾರಿದ್ರೆ ಸಾಕಪ್ಪ ಬಾಯಿಗೆ. ಎದಿ ಮೇಲೆ ಬಿದ್ದು ಹೊರಳಾಡಿದ್ರು ಮನಸ್ಸು ವಿಕಾರ ಆಗ್ಬಾರ್ದು. ಅಂತ ಪ್ರಸಂಗಗಳು ಬಹಳ ಬರ್ತಿರ್ತಾವ. ವಿಕಾರ ಹೊಂದುವಂತಹ ಪ್ರಸಂಗಗಳಲ್ಲಿ ಯಾರ ಮನಸ್ಸು ವಿಕಾರ ಆಗುದಿಲ್ಲೋ ಅವರಿಗೆ ಧೀರರು ಅಂತ. ವಿಕಾರ ಹೇತೋ ಸತಿ ವಿಕ್ರಿಯಂತೆ ಯಶಾಂ ನ ಚೇತಾಂಶಿ ದೈವ ಧೀರ ಅಂತ. ಅಂಥ ಧೀರವೃತ್ತಿ ನಮಗೆ ಬೇಕಾಗ್ತದೆ. ಮಳ್ಳಕ್ಕಿ ಅಂತವ್ರು ನೋಡಿದ್ಮೇಲೆ ಚಲೋ ಹುಡುಗಿ ಬಂದ್ಮೇಲೆ ಹಂಗ್ ಮಾಡ್ತೀವಿ ಅದ್ರಲ್ಲಿ ಒಳ್ಳೆ ನೋಡೋಬೇಕಿದ್ದೆ. ಚಂದುಳ್ಳ ಚೆಲುವೆಯರು ನಿನ್ನೆದುರು ಬಂದಾಗ ಕಾಮಕ್ಕೆ ತುತ್ತಾಗಿ ಮರಗದಿರುವಯ್ಯ ಪದ ಅಂದಾರ್ಲೆ ಅಂತಾರ ಬದಲು. ಚಂದುಳ್ಳ ಪುರುಷರು ಬಂದಾಗ ಅಕ್ಕಿ ಮಳಾಗ್ಬಾರ್ದು, ಅಕ್ಕಿ ಮರಗಾಗ್ಬಾರ್ದು. ಇಂಥ ಗಂಡಾಗಿದ್ರು ಬೇಸಿಗೆ, ನಮ್ಗೆ ಇಂಥ ಹೆಂಡತಿ ಆಗಿದ್ರು ಬೇಸಿಗೆ ಅದಿಲ್ಲ, ಮರಗ್ತಿಲ್ಲ. ಹೋತಿನಿಂದ ಅಲ್ಲಿ ಮರಗ್ಬಾರ್ದು.
ನ ಬಲಹೀನ ಲಭ್ಯ, ಬಲಹೀನರಿಗೆ ಸಾಧ್ಯ ಆಗುತ್ತಿಲ್ಲ. ಬಲಹೀನರು ಅಂದ್ರೆ ವಿಚಾರ ಇಲ್ಲದವರು ಯಾವನಲ್ಲಿ ವಿವೇಕವಂತೆ ತಾನೆ ಅವಾಗ ಧೀರರು ಅಂತಹ ಧೀರ ವೃತ್ತಿ ಅದನ್ನು ಹೊಡೆದಾಕುವಂತ ಬೇಕಾದ್ಕೊಂಡ್ರ ಮೋಹ ಏನ್ ಕುಂತಲ್ಲಿ ನಿಂತಲ್ಲಿ ಇಂದ್ರಾದಿ ದೇವತೆಗಳ ಪದವಿ ದೊರೆತವನು ನದರೆ ಸದಾ ನೋಡೇ ನಾವು ತೂರಿಡಕ್ಕೆ ಗೊತ್ತದ. ಸಾಕಷ್ಟು ಸಲ ನಾವು ಇದನ್ನೆಲ್ಲ ನೋಡಿ ಇದ್ರದ್ದೆಲ್ಲ ನನಗೆ ಅನುಭವ ಐತಿ. ಹೊಲಗತ್ತಾಗ ಬ್ಯಾಡ ಅದ್ರ ಕಡೆ ಮನಸ್ಸೇ ಹಾಕಿದ್ರು, ಕಡೆ ಮನಸ್ಸನ್ನ ಹರಿಬಿಡುದು. ನಾವು ತೀರ್ ವೃತ್ತಿ ಇತ್ತು. ಕೇಳಿದ ವಿಷಯವನ್ನು ಮನನ ಮಾಡ್ಕೊತ ಕೂಡ್ರಿ, ಅದ್ರ ಅಪ್ಪನಂತ ಪೂಜೆ ಆಗ್ತದೆ, ಪಾದ ಪೂಜೆ ಆಕತಿ. ಆ ಶರೀರ ಹೋಗಿ ಪಾದ ಪೂಜೆ ಮಾಡಿದೆ, ಅವ್ರು ಕೇಳಿದ್ದನ್ನ ಆಚರಣೆ ಒಳಗೆ ತಗೊಳ್ಳಿಲ್ಲ ಅಂದ್ರೆ ಏನ್ ಯಾಕ್ರಿ ಹಂಗ ನಡ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡೋ ತಗೊಂಡು ಬರೀ ಆ ಶರೀರ ಪಾದ ಪೂಜೆ ಮಾಡಿ ಏನ್ ಮಾಡ. ಅವ್ರು ಕೇಳಿದ ವಿಚಾರಗಳನ್ನ ಅದರಂತೆ ಅನುಕರಣೆ ಮಾಡ. ನಿನ್ ಮನೆ ನಿನ್ನ ಮನಸ್ಸು ಪವಿತ್ರ ಆಕತಿ, ನಿನ್ನ ಮನಿ ಪವಿತ್ರ ಆಕತಿ, ನೀನ್ ಇರೋ ಸ್ಥಾನ ಎಲ್ಲ ಪವಿತ್ರ ಆಕತಿ. ಆಚರಣೆ ಒಳಗೆ ತಗೋ, ಅನುಷ್ಠಾನಕ್ಕೆ ಅದನ್ನ ತಗೊಂಡ್ಲೆ ನಿನಗೂ ಕಲ್ಯಾಣ. ಇರೋ ವಾತಾವರಣ ಎಲ್ಲ ಶಾಂತಿ ಇರ್ತೈತಿ. ನಿನ್ನ ಸಂಪರ್ಕದಾಗ ಇದ್ದವ್ರಿಗೆ ಅದ್ರ ಪ್ರಭಾವ ಅದನ್ನ ಅನುಷ್ಠಾನಕ್ಕೆ ತಗೊಂಡೆ ನಾವು ತಗೋದಿಲ್ಲ. ಕೇಳಿ ಬಿಟ್ಟು ಬಿಡ್ತೇವೆ. ಒಳ್ಳೆ ಅದ್ರ ಬಗ್ಗೆ ನಾವು ಅದನ್ನ ನೆನಪು ಬರುದಿಲ್ಲ, ಅದ್ರ ಅಭ್ಯಾಸ ಇಲ್ಲ. ನಾವು ಪಾದ ಪೂಜೆ ಮಾಡಿಸಿದೀವಿ, ಶರೀರ ಪಾದ ಪೂಜೆ ಮಾಡಿಸಿದೀವಿ. ಅಶಾಂತ ಕಾಮರಾದ ಜನರು ಬೇಕಾದಷ್ಟು ಶಾಸ್ತ್ರಜ್ಞಾನ ಪಡೆದಿದ್ದರು, ಮಹಾತ್ಮರ ಸದುಪದೇಶವನ್ನು ಪಡೆಯದಿದ್ದರೆ ಕೆಟ್ಟು ಹೋಗುವುದು. ಅನುಭವಿಗಳ ಮಾರ್ಗದರ್ಶನ ಇದಕ್ಕೆ ಅವಶ್ಯಕತೆ. ಎಷ್ಟು ನೀ ಶಾಸ್ತ್ರ ಓದಿ, ನೀವು ವೇದ ಉಪನಿಷತ್ತುಗಳನ್ನೆಲ್ಲ ತಿರುಗಿ ಹಾಕ್ಯನಂದ್ರು ಕೂಡ ನಿನಗೆ ಸಮಾಧಾನ ಇಲ್ಲ. ಯಾಕೆ? ಸರಿಯಾದ ಮಾರ್ಗದರ್ಶನ, ಗುರುವಿನ ಮಾರ್ಗದರ್ಶನ ಇಲ್ಲ. ಒಳ್ಳೆ ಗುರುವಿನ ಉಪದೇಶ ಇಲ್ಲದಿವೆ ಎಲ್ಲಿ ಅದು ಮುಕ್ತಿ ಸರ್ವಜ್ಞ ಅಂತ. ನಾವು ಓದೇನಿ ಎಲ್ಲ ಕೇಳೇನಿ ಅಂದ್ರೂ ಸುಧಾ ನಿನಗಂತಹ ಮಾರ್ಗದರ್ಶನ, ಅನುಭವಿಗಳ ಮಾರ್ಗದರ್ಶನ ಬೇಕು. ಯಾರು ಆ ಸಮಾಧಿ ಸ್ಥಿತಿಯ ಅನುಭವವನ್ನು ಮಾಡ್ಕೊಂಡಿರ್ತಾರ ಅಂಥವ್ರ ಮಾರ್ಗದರ್ಶನ ಪಡೆದಾಗ ನಮ್ಗೆ ಇದು ನಾವು ಅನುಭವ ಪುಸ್ತಕದಾಗ ಯಾವ್ದು ಸರಿ ಯಾವ್ದು ತಪ್ಪು ಅದು ಗೊತ್ತಾಗುತ್ತೆ. ಯಾವ್ದನ್ನ ಹಿಡಿಬೇಕು ಯಾವ್ದನ್ನ ಬಿಡಬೇಕು. ಅದಕ್ಕೆ ಮಸ್ತಕದಿಂದ ಬರಬೇಕು ಅಂತ. ಮಸ್ತಕದ ಜ್ಞಾನ ಇದೆ, ಪುಸ್ತಕದ ಜ್ಞಾನದಿಂದ ಇದು ಕೆಲಸ ಗೊತ್ತು. ಪುಸ್ತಕ ಜ್ಞಾನ ಅಂದ್ರೆ ಅನುಭವ, ಸ್ವಂತ ಅನುಭವದಿಂದ ಬಂದಿದ್ದ. ಯಾವ್ದಾರ ಹಿಡ್ಕಿ ಕೇಳ್ಕಿ ಮ್ಯಾಗ ಯಾವ್ದಾರ ಪುಸ್ತಕದಾಗ ಬರುತ್ತೆ ನೋಡಿದ್ದಲ್ಲ, ಸ್ವಂತ ಅನುಭವ. ಜ್ಞಾನ ಅಂದ್ರೆ ಅನುಭವ ಜ್ಞಾನ. ದ್ರವ್ಯಕ್ಕೆ ಮುಖ್ಯ ಫಲವು ಧರ್ಮ. ಹೌದು, ದ್ರವ್ಯದ ಜೊತೆಗೆ ಧರ್ಮವನ್ನು ಬಳಸ್ಬೇಕು. ಆ ಧರ್ಮಕ್ಕೆ ಎದು ಉದ್ದೇಶ? ಜ್ಞಾನವೇ ಅದಕ್ಕೆ ಮುಖ್ಯ ಫಲ. ಅದು ಧರ್ಮವನ್ನು ಯಾಕೆ ಮಾಡುದು? ಪುಣ್ಯ ಮಾಡುದು, ಜ್ಞಾನ ಮಾಡ್ಕೊಳ್ಳೋ ಸಂಬಂಧ. ಒಳ್ಳೇದನ್ನು ನಾವು ಮಾಡಬೇಕು. ದ್ರವ್ಯದ ಜೊತೆಯಲ್ಲಿ ಧರ್ಮವನ್ನು ಗಳಿಸ್ಬೇಕು. ವಿತರಣದೊಡನೆ ಹೋಗದ ಹೃದಯವನ್ನು ತ್ಯಾಗ ಮಾಡಕ್ಕೆ ಹಂಚುಗೋ. ಹಂಚು. ನಿನ್ನಲ್ಲಿ ಶ್ರೀಮಂತಿಗೆ ಬಂದಾಗ ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಪರಿಣಾಮವಕ್ಕೂ ಪದವಕ್ಕೂ ಕೈಲಾಸ ಭಿನ್ನಾನುವಕ್ಕೂ ಸರ್ವಜ್ಞ ಅಂತ. ದಾನ ಧರ್ಮ ನಿನ್ನಲ್ಲಿ ಇದ್ರೆ, ಸಂಗ್ರಹ ಇತ್ತ ಹೆಚ್ಚಿಗೆ ಕೊಡು ಇನ್ನೊಬ್ಬರಿಗೆ. ಯಾಕೆ? ಕಷ್ಟದಲ್ಲಿರೋರು ಸಹಾಯ ಮಾಡು, ಅದು ನಿನಗೆ ಹಿತಾಮ ಉಂಟು ಮಾಡ್ತದೆ. ಕೊಟ್ಟಿದ್ದು ಕೊಟ್ಟಿದ್ದು ಕೆಟ್ಟಿತೆನಬೇಡ, ಅದು ಮುಂದೆ ಕಟ್ಟಿಬುದು ಬುದ್ಧಿ ಸರ್ವಜ್ಞ ಅಂತ. ಸರ್ವಜ್ಞ ಬಹಳ ಅನುಭವಿ ಇರುವ ವಚನಗಳನ್ನು ಕೊಟ್ಟ.
ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೇ ಆಗಲೇ ಕರೆದು ಕೊಡುವವನ ದಾನ ಮಣ್ಣಾಗದೆ ಬಿಡದು ಸರ್ವಜ್ಞ ಮತ್ತೊಂದ್ ಕಡೆ. ನಾಳೆ ಬಾ ನಾಡದ್ ಬಾ ಅವನು ಹೇಗೆ ಈಗಿಂದ ಈಗ ಏನ್ ಧರ್ಮರಾಯ ಯಾವಾಗ ಭಿಕ್ಷಕ್ಕೆ ನಾಳೆ ಬಾ ಅಂದದ್ದಕ್ಕೆ ಭೀಮ್ ತಗೊಂಡು ಡೋರ್ ಹೊಡ್ಕೊಂತ ಅಡ್ಡಾಡಿದ ನಮ್ಮ ಅಣ್ಣ ನಾಳೆ ಬಾ ನಾಳೆ ಮಠ ಬದುಕ್ತಾನ ನಮ್ಮ ಅಣ್ಣ ಹೋಗಿ ಅದು ನಾಳೆ ಬಾ ಅಂತ ಅಲ್ಲಿ ಮಠನ ಬದುಕ್ತಾನ ಬರಜ್ ಏನದ ಯಾಕ್ರಿ ಅದಕ್ಕೆ ಟೈಮ್ ಇರ್ತದೆ ಅದಕ್ಕೆ ಆ ಟೈಮ್ನ್ಯಾಗ ಮಾಡ್ಲಿಲ್ಲ ಅಂದ್ರೆ ಅತ್ತಾಗಿಂದ ಏನು ಇದ್ದಾಗ ದಾನ ಧರ್ಮ ಮಾಡ್ಲಿಲ್ಲ ಸತ್ ಮ್ಯಾಗ ಯಾಕ್ರಿ ಮಳಿ ಅದ ಎಂತವ್ರು ಬರ್ತಿರ್ತಾರಲ್ಲಿ ಹರ್ಕೊಂಡ್ ತಿನ್ನೋರು ಯಾಕ್ರಿ ಸತ್ತಾಗ ಹಾಗ್ರಿ ಆ ಜನ ಕೇಳವ್ರ ಅದು ದುಗಣಿ ದುಡ್ಡಿಗೆ ಅವು ಹರ್ಕೊಂಡ್ ತಿಂತಿರ್ತಾವ ಅವು ಅದಲ್ಲ ಅವು ಹರ್ಕೊಂಡ್ ಕಚ್ಚಾಡಿ ಒಂದಕ್ಕೊಂದು ಹೊಡೆದಾಡ್ತಾವ ದಾನ ಅವಾಗ ಇದ್ದಾಗ ಮಾಡು ಒಳ್ಳೆಯವರಿಗೆ ದಾನ ಎಲ್ಲಿ ಒಳ್ಳೆ ಜನ ಇರ್ತಾರೆ ಇದ್ದಾಗ ಮಾಡು ಇದು ಕರ್ಮ ತಪ್ಪು ಅದ ಇದ್ದಾಗ ಮಾಡ್ಲಿಲ್ಲ ಮಾಡು ಮತ್ತೇನು ಉಲ್ಟಾ ಮಾಡಿದ ಅವ್ರ ಮಾಡ್ಯಾರ ಇದನ್ನೆಲ್ಲ ಮಾಡ್ಬೇಕಂತ ಮಾಡ್ಯಾರ ಏನ್ ಮಾಡುದಲ್ಲ ಅವರೇ ಮಾಡಿದ್ನ ಪುರೋಹಿತ ವರ್ಗದವ್ರು ಏನದಾರ ಪುರೋಹಿತ ವರ್ಗದವ್ರು ಇವನ್ನೆಲ್ಲ ಮೊದಲು ಮಾಡಿದ್ರೆ ಮತ್ ದುಗಾನಿ ಮೇಳ ಇಲ್ಲ ದುಗ್ಗಾನಿ ಅಂದ್ರೆ ಎಲ್ಲ ದುಡ್ಡಿನ ಆಶೆಕ್ ಇದ್ದವ್ರು ದುಗ್ಗಾನಿ ಮೇಳ ಅದನ್ನ ಕೊಡ್ತಾರಿಲ್ಲ ಕೈ ನೋಡ್ತಿರ್ತಾರ ಪೂಜೆ ಮಾಡಿಸಿದ ಕೂಡಲೇ ನೋಡ್ತಿರ್ತಾರ ಕೊಡ್ತಾರಿಲ್ಲ ನೋಡ್ತಾರಿಲ್ಲ ಹೌದಿಲ್ಲ ಅದು ಕೊಟ್ಟು ಆಸೆ ಹೆಚ್ಚಿಬಿಟ್ಟತಿ ಬರೇ ಅದ ಕೈ ಮುರುಚ ಕೊಡ್ಲಿಲ್ಲ ಅಂದ್ರೆ ಇದೇನ್ ಮಾಡಿದ್ರು ಐತಾರ ಮಂದ್ಯಾಗ ಅಸಹ್ಯ ಮಾಡ್ತಾರೆ ಅದಾಗ ನಡಿ ಕಾಲಕ್ಕನ ಮಾಡ್ಬೇಕು ಅದು ಇದ್ದಾಗ ಮಾಡ್ಬೇಕು ಪುಣ್ಯ ಕಟ್ಕೋ ತನುವಿದ್ದಾಗಲೇ ಸೇವೆ ಧನವಿದ್ದಾಗಲೇ ದಾನ ನೆನವಿದ್ದಾಗಲೇ ಭಕ್ತಿ ಮಾಡಿ ಮುಕ್ತಿ ಪಡೆಯಲು ಮಾನವ ಮಾಡಿದ್ದನ್ನು ಮಾಡಿದ್ದು ಬರ್ತದೆ ಮಾಡ್ಲಿಲ್ಲ ಅಂದ್ರೆ ಏನು ಇಲ್ಲ ಅದು ಗೊತ್ತಿದ್ದು ನೀವು ಮಾಡಾಕ್ ತಯಾರಿಲ್ಲಲ್ಲ ಇನ್ನೊಬ್ರು ಕೊಟ್ಟದ್ದೇ ನಮಗ್ ಬರ್ತದೆ ಇನ್ನೊಬ್ರು ಕೊಡಾಕ್ ತಯಾರಿಲ್ಲಲ್ಲ ಇಲ್ಲಿ ಪ್ರತ್ಯಕ್ಷಗೆಲ್ಲ ನೋಡಿ ಅಂತ ಅದನ್ನ ಮಾಡೋದಿಲ್ಲಲ್ಲ ಏನ್ ಹೇಳ್ಬೇಕು ನೀವು ಇದ್ದು ತೋರಿಸಿದ್ರು ಇರಕ್ಕಾಗೋದಿಲ್ಲ ಎಲ್ಲಿ ಹೋಗುದಿಲ್ಲ ಅದು ನಿನ್ನ ಫಿಕ್ಸ್ ಡಿಪಾಸಿಟ್ ಇದ್ದಂಗ ಅದ್ರಲ್ಲಿ ನೀ ಏನು ಕೊಡ್ತೀಯ ಅದು ಫಿಕ್ಸ್ ಇನ್ನೊಬ್ರಿಗೆ ಕೊಟ್ಟದ್ದು ಎಲ್ಲಿ ಹೋಗುದಿಲ್ಲ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರವಾಗಿ ಕೊಟ್ಟಿದ್ದು ಕೆಟ್ಟಿದ್ದನ ಬೇಡ ಕಟ್ಟಿ ಹೋದು ಬುದ್ಧಿ ಸರ್ವಜ್ಞ ಎಂಥ ಒಂದು ಅನುಭವದ ಮಾತು ಸರ್ವಜ್ಞ ಕವಿಗೆ ಅದ್ರ ಮರ್ಮ ನಮಗೇನು ಗೊತ್ತಾಗ ಕೊಟ್ರಿ ಏನ್ ಅದ್ರ ನಾವು ಹೋಗಿಟ್ಟು ಬಂದು ಬ್ಯಾಂಕ್ನಾಗ ಇಟ್ಟು ನಮ್ಗ ಅದು ಇಟ್ಟದ್ದು ಇಟ್ಟಲ್ಲಿ ಹೌದಿಲ್ಲ ಅದೇನು ಮುಂದಿನ ನಿನ್ನ ಭವಿಷ್ಯ ಭದ್ರ ಆಗ್ಬೇಕನ್ನು ಹೋಗಿದ್ರೆ ಈಗ ನೀವು ಇದನ್ನ ಮಾಡ್ಕೊ ಒಳ್ಳೆಯ ಕೆಲಸ ನಿನ್ನ ಶರೀರ ಗಟ್ಟಿದ್ದಾಗ ಯಾಕ್ರಿ ಏನ್ ನಿನ್ನ ನಡೆಯುವ ಹೊತ್ನ್ಯಾಗ ಎಲ್ಲ ಮಾಡ್ಕೊ ಎಲ್ಲಾ ಕಟ್ ಆದ್ಮ್ಯಾಗ ಏನ್ ಮಾಡು ಇನ್ನೊಬ್ರಿಗೆ ಮಕ್ಕಳಿಗೆ ಕೊಡ್ರಿಪ್ಪ ಅಂದ್ರೆ ಅವ್ರು ಯಾಕೆ ಕೊಡ್ತಾರ ಮಕ್ಳು ಯಾಕೆ ತನ್ಗ ಅವ್ ಯಾಕೆ ಮಾಡಕ್ ಹೋಗ್ತಾರ್ರಿ ಅವ್ರು ತಮ್ಗೇನ್ ತಿದ್ದೈತೆ ಅದನ್ನ ಮಾಡೋ ನಾವ್ ಹೇಳಿದಂಗ ಮಾಡ್ತೇವೆ ಮಾಡೋದು ಒಂದ್ ಹೇಳಕ್ ನಮ್ಗೆ ಹೂ ಅಂದ್ರು ಅವ್ರು ಮಾಡೋದು ಅಕ್ಷರ ರುದ್ರಪ್ಪ ದೊಡ್ಡಪ್ಪ ನಾ ದವಾಖಾನಿಗೆ ಹೋದಾಗ ಆಶ್ರಮ ಕಟ್ಟುದು ನಡೆದಿತ್ತಲ್ಲ ಅವಾಗ ಇದು ಕೆಲಸ ಕೆಲಸ ಇತ್ತದು ನಡೆದಿತ್ತು ಬರ್ತಿತ್ತಿಲ್ಲ ಹಂಗ ನಡೆದಿತ್ತಿದಿಲ್ಲ ಇನ್ನೊಂದು ಕೆಲಸ ನಡೆದಿತ್ತಲ್ಲ ನಮ್ಮ ಹುಡುಗರಿಗೆ
ಆ ರೊಕ್ಕ ಕೊಡಂತ ಹೇಳ್ತೇನಪ್ಪ ನಾನು ಆಶ್ರಮ ಕೊಡ್ತಾ ಹೇಳ್ತೇನೆ ಅಂತ ಅಂದಿದ್ದ. ನೀ ಆರಾಮರ ಆಗ್ಬಾರ್ದು, ಆ ಆಶ್ರಮದಾಗ ಇರ್ತೇನೆ ನಾವು. ಅವಾಗ ನಿಂತ ಕಾಲಕ್ಕೆ ಇಷ್ಟು ಚಡಪಡಿಕೆ ಆಗೈತೆ. ನನಗೆ ಆಶ್ರಮಕ್ಕೆ ನಾವು ಕೊಡಂತ ಹೇಳಿನಪ್ಪ, ಮಕ್ಕಳಿಗೆ ಕೊಡ್ತೇನೆ, ಕೊಡಿಸ್ತೇನೆ. ಕೊಡ್ಬೇಕಲ್ಲ ಅವ್ರು, ಯಾಕ್ರಿ ಹಂಗ ಬರ್ಬೇಕಲ್ಲ, ಯಾಕ್ರಿ ನಾವು ಕೊಡ್ಬೇಕಲ್ಲ. ಅದಕ್ಕೆ ನಾವು ನಡೆಯುವಾಗ ನಾವು ಮಾಡಿಬಿಟ್ರೆ ಮುಗುದು, ಅದು ಬಹಳ ಕಠಿಣ ಇದು ಗೊತ್ತು. ಏನೇ ಮಾಡ್ಕೊಳ್ಳ ಶುಭಶ್ಯ ಶೀಘ್ರಂ ಅಂದ, ಚಲೋದಿದ್ದದ್ದು ದೌಡ್ ಮಾಡು, ಚಲೋ ಇಲ್ಲದ ಹಿಂದಕ್ಕೆ ಹಾಕದ್ ನೋಡು, ನಾಳೆ ಇನ್ನ ಔಷಧದ ತಡ ಮಾಡಕ್ ಹೋಗ್ಬೇಡ. ಬಹುಜನ್ಮದ ಪುಣ್ಯದ ಫಲದಿಂದ ಸತ್ಸಂಗ ಲಭ್ಯ ಆಗ್ತದೆ. ಇನ್ನೊಬ್ಬರಿಗೆ ಹಿತಾಯ ಮಾಡಿರ್ತಿರಲಿಲ್ಲ, ಆ ಪುಣ್ಯದ ಫಲದಿಂದ ಇಂಥ ಮಹಾತ್ಮರ ಸಂಘ ನಮಗೆ ದೊರೀತದೆ. ವಿಷಯಿ ಮತ್ತು ಪಾಮರ ಜನಸಂಘವನ್ನು ಮಾಡಕ ಹೋಗ್ಬಾರ್ದು. ಅಂತಹ ಜನಸಂಘದಿಂದ ದೂರ ಇರಬೇಕು. ಬರೇ ವಿಷಯ ಬಿಡ್ಕೊಂಡು ಬರೇ ಬಾಳೆ ಸುದ್ದಿ ಇದ್ರೆ, ಮತ್ತೆ ಪಾಮರ ನಿಷಿದ್ಧ ವ್ಯವಹಾರ ಮಾಡೋದು, ಮೋಸ ಮಾಡೋದು, ವಂಚನೆ ಮಾಡೋದು, ಖತರ್ನಾಕ್ ಇದ್ದಂಗೆ ಮಂದಿ ಐತಲ್ಲ. ಯಾಕ್ರಿ ಒಂದು ಮುಂಜಾನೆ ಸಂಜೆ ಮಟ್ಟ ಬರೀ ಖತರ್ನಾಕ್ ವ್ಯವಹಾರ, ಒಂದು ಚಲೋ ಕೆಲದಿಲ್ಲ. ಒಳ್ಳೇದಂತ ಇನ್ನೊಬ್ರಿಗೆ ಹಿತ ಮಾಡೋದು, ಬರೀ ಅಂತ ಪಾಮರ ಜನರ ಸಂಘವನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು. ಅವರ ಪಿಸಾಚಿ ಆಗ್ತಿರ್ಬೋದು ಪಾಮರ ವರ್ಗದವರು. ವಿಷಯಿ ವರ್ಗದವರು ಜನ್ಮಾಂತರ ಕಾರಣ ಆಗ್ತಾರೆ. ವಿಷಯಿ, ಪಾಮರ, ಜಿಜ್ಞಾಸು ಮತ್ತು ಮುಕ್ತ ಅಂತ ಜನರಲ್ಲಿ 4 ವರ್ಗಗಳು. ನೀವು ಮುಕ್ತ ಆಗ್ಲಿಕ್ಕೂ ಜಿಜ್ಞಾಸು ವರ್ಗದಾಗ ಇರಕ್ಕೆ. ಜಿಜ್ಞಾಸು ಅಂದ್ರೆ ದುಃಖದಿಂದ ಬಿಡುಗಡೆ ಆಗುವ ಮೋಕ್ಷ ಮಾರ್ಗ, ನಾನು ಯಾರಿದ್ದೇನೋ ತಿಳ್ಕೊಳ್ಳೋದು, ಶ್ರವಣ ಮನ ನಿಧಿಧ್ಯಾಸ ಅಭ್ಯಾಸ ಕೊಡ್ತೀನಿ. ಅವ್ನು ಜಿಜ್ಞಾಸು ಆ ವರ್ಗದಾಗ ಇದೆ ಅಂತ ಹೇಳಿ. ಅದಕ್ಕೆ ವಿಷಯ ವರ್ಗ ಬರೇ ಬಾಳೆ ಸುದ್ದಿ, ಮತ್ತೊಂದು ಏನಿಲ್ಲ. ಗಾಳೆ ಬಿಡ್ತಿಲ್ಲ ಮೊದಲು, ಒಂದು ಏನು ಇಲ್ಲ. ಒಂದು ಮನೆ ನೋಡೋದು ಆಶ್ರಮಕ್ಕೆ ಹೋಗಾವ, ಏನು ಉಪಯೋಗ? ನಮ್ಮ ಸುಖ ಯಾವ ಇಲ್ಲಿ ಬಾಳೆದಾಗಿನಷ್ಟು ಅದನ್ನ ಕಲ್ಪನೆ ಮಾಡ್ಕೊಂಡು ಅದ್ರಾಗನೇ ಸಿಕ್ಕೋತೇವೆ. ಅದಕ್ಕಂತ ಜನಸಂಘದಿಂದ ದೂರ ಇರ್ಬೇಕು. ಅಧ್ಯಾತ್ಮವನ್ನು ಕೈ ಬಿಟ್ಟಿದ್ರೆ ಎಲ್ಲ ಹಾಳಾಗ್ಬೇಕು. ಅಧ್ಯಾತ್ಮದಾಗ ನೀವು ತೊಡಗಿದ್ರೆ ಸ್ವಲ್ಪ ಯಾಕೆ ನೀವು ತೊಡಗೋಲ್ಲ, ಕಾಲಾಂತರದಲ್ಲಿ ಅದರ ಪರಿಣಾಮ ಆಗೈತಿ. ಸ್ವಲ್ಪ ಯಾಕಾಗೋದು ನೀವು ಇದು ಮಾಡೋದು, ಅದು ಮುಂದೆ ನಿಮಗೆ ದೊಡ್ಡ ಫಲ ಕೊಡ್ತದೆ. ಅಲ್ಪೋಪಿತ್ರಾಯಿ ಮಹತ್ವ ಉಪಯಾಪ್ತ. ಎಂಥೆಂಥ ಅನಾಹುತಗಳನ್ನೆಲ್ಲ ತಪ್ಪಿಸ್ತದೆ ಇದರ ಸಂಸ್ಕಾರ ಮಾಡ್ಕೊಳ್ಳಿ. ಸಮಾಧಾನ ಕೊಡ್ತದೆ. ಅಧ್ಯಾತ್ಮ ವಿಷಯ ಏನದ ನೋಡ್ರಿ, ಇದು ನಮಗ್ ಬ್ಯಾಡಾಗ್ಯದ ಅಂದ್ರು ಇದನ್ನ ಬಿಡೋಂಗೆ. ದುರ್ಜನರ ಸಂಘ ಬಂಧನಕ್ಕೆ ಕಾರಣ ಆಗ್ತದೆ. ಸಜ್ಜನರ ಸಂಘ ನಮ್ಮನ್ನು ಬಂಧನದಿಂದ ಬಿಡುಗಡೆ ಮಾಡ್ತದೆ. ಅದಕ್ಕೆ ಸಾಧು ಸಜ್ಜನರ ಸಂಘ ಲೇಸು ಕಾಣಯ್ಯ ಅಂತ ಸಾಧು ಸಜ್ಜನರ ಸಂಘ ನಮ್ಗೆ ಬೇಕು. ಅಂತವ್ರು ಕೂಡ ಹೊಡೆದಾರ, ಸಜ್ಜನರು ಕೂಡ ಹೊಡೆದಾರ, ದುರ್ಜನರು ಕೂಡ ಹೊಡೆದಾರ. ದುಡ್ಡು ಕೊಟ್ಟು ದೂರ ಆಗ ದುರ್ಜನರು ಕೂಡ, ಸಜ್ಜನರು ಕೂಡ ಹೊಡೆದಾರ. ಗಾಂಧದಿನ್ಯವನ್ ಕೂಡ ಹೊಡೆದಾಗ್ರೆ ಸುವಾಸನೆ ಬರ್ತದೆ. ಹಿರೇನ್ಯವನ್ ಕೂಡ ಹೊಡೆದಾಗ್ರೆ ತೊಡು ಬೇಡ್ಬಿಡು ಮರ ಅಂತಿರ್ತಾರೆ ಒಬ್ಬೊಬ್ರು. ಯಾಕ್ರಿ ತಡೋಕ್ ಹೋಗಿದ್ದು ಮರ ನೀವು ತೊಡಿಯೂರ್ ಸಾಕು ಮುಂದೆ. ಯಾಕ್ರಿ ಚಾಲೂನ ನಾವು ಬಿಡುದೇ ಇಲ್ಲ, ಹಂಗ ಒಟ್ಟೆ ಹಂಗ ಗುರುಗುಡದ ತಡವೀರ್ ಸಾಕು. ಅಂತವನ್ ಯಾಕೆ ತಡೋಕ್ ಹೋಗಿದ್ದು? ಅಂತವನ್ ದುಡ್ಡು ಕೊಟ್ಟು ಮರ ಕೈ ಮುಗಿತೀನಿ ಬೇಡ.
ದಿನಕ್ಕೆ ಪಲ್ಲಪ್ಪನ ಯಾಕ್ರಿ ಅದು ಶನಿ ಯಾಕೆ ಬೇಕಾಗೈತ್ರಿ ಸಜ್ಜನರ ಸಂಘವದ ಹೆಜ್ಜೇನು ಸವಿದ ದುರ್ಜನರ ಸಂಘ ಪಚ್ಚಲ ರೊಜ್ಜಿನಂತೆ ಸರ್ವಜ್ಞ ಎಂಥವ್ರ ಸಂಘ ನಾವು ಮಾಡ್ತೀವಿ ಅಂತ ಸಂಸ್ಕಾರ ನಮ್ಗೆ ಏನ್ ವಿಷಯಾಸಕ್ತಿ ಹೆಂಗ್ ಕಡಿಮೆ ಅಂತ ಹೋಗೈತ್ ನೋಡ್ರಿ ಹಂಗಂಗ ನಮ್ಗೆ ಸಮಾಧಾನ ಶಾಂತಿ ಶುರು ವಿಷಯಾಸಕ್ತಿ ಹೆಂಗ್ ಜಾಸ್ತಿ ಹಾಕೊಂತ ಹೋಗೈತಿ ಹಂಗಂಗ ಶಾಂತಿ ಶುರು ನೆಮ್ಮದಿನೇ ಇಲ್ಲ ಹುಡುಕೋತ ಇನ್ನಟ್ ಬೇಕು ಅಂತ ಆಶೆ ಅದು ಇನ್ನಟ್ ಬೇಕು ಗಳಿಸ್ಬೇಕನ್ನೋ ಆಶೆ ಮನಸ್ಸಿನಾಗ ಬಂತ ದುಃಖದ ಬೀಜ ಶುರುವಾತ್ ನೋಡ ಬಿತ್ತದಂಗ ಬದಿಲ್ಲ ಎದಕ್ ಬೇಕಾದ್ರೆ ನಮ್ಗೆ ಸುಖ ಶಾಂತಿ ನಮ್ಮೊಳಗದ ಅದನ್ನ ಗಳಿಸೋದ್ರಿಂದ ನನಗಿದ್ದ ಸಮಾಧಾನ ಕಳಿಸ್ಕೊಳಕ ನೆಮ್ಮದಿ ಹಾಳು ಮಾಡ್ಕೊಳಕ ಅದನ್ನ ಗಳಿಸಕ್ ಗಳಿಸಿದ್ರೆ ಏನು ಸುಖ ಕೊಡ್ತೀನಿ ಗಳಿಸೋದ್ರಾಗೆ ಶರೀರ ಹಾಳು ಮಾಡ್ಕೊಂಡಿದ್ದೆ ಅದನ್ನ ಗಳಿಸಾಕ ಉಪಯೋಗ ಮಾಡ್ಕೊಂಡು ಶರೀರ ಹಾಳಾಗ್ಬೇಕು ಇದ್ರಕ್ಕೂ ಉಪಯೋಗ ಮಾಡ್ಕೊಂಡಿದ್ದೆ ದುಃಖ ರಹಿತ ಆಗಿ ಹೋಗ್ತಿದ್ದೆ ಅದಕ್ಕೆ ಮಾಡೋ ಪ್ರಯತ್ನ ಇದಕ್ಕೆ ಮಾಡಿದ್ರೆ ಅಂದ್ರೆ ಒಂದು ಶತಾಂಶದಷ್ಟು ಇದ್ರ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಮಾಡುವಷ್ಟು ಪ್ರಯತ್ನ ಇದೆ ಯಾಕ್ರಿ 100ನೇ ಒಂದು ಭಾಗ ಇದಕ್ಕೆ ಪ್ರಯತ್ನ ಮಾಡಿದ್ರೆ ಅಷ್ಟು ದೇವ್ರು ದುಃಖ ರಹಿತ ಆಗಿ ಉಳಿತೈತಿ ಯಾಕೆ ಬೆಳಿತಿದ್ದಿ ಕಷ್ಟ ಕೆಲಸ ಇದ್ದ ಬಡ್ಕೊಂಡು ಗುಡ್ಡ ಹಾಡಿ ಹೆಗ್ಣ ತೆಗ್ದಂಗ ನಿನ್ ಬಳೆ ಗುಡ್ಡ ಹಾಡಿ ಹೆಗ್ಣ ತೆಗ್ದಂಗ ವ್ಯರ್ಥ ಆತ ನಿನ್ ಶ್ರಮ ಬಾಳೆ ಬಡ್ಕೋದಿಲ್ಲ ವಿಷಯ ಸಂಗ್ರಹ ವಿಷಯ ಹೋಗ್ ಮಾಡ ಎದಕ್ಕೂ ಕೈತ ಇದ್ರೂ ಸುಖ ಇಲ್ಲ ಇಲ್ಲಿಲ್ಲ ಅಂದ್ರೆ ಆರಾಮನ ಐತಿ ಇಲ್ಲ 100 ಐತಿ ಇದ್ರ 108 ಚಿಂತೆ ಇಲ್ಲದ ಒಂದ ಚಿಂತಿಲ್ಲ ಯಾಕ್ರಿ ಇಲ್ಲ ಬಿಡಪ್ಪ ನಮ್ಗಳು ಇತ್ತಂದ್ರೆ ಅದಕ್ಕೆ ಇದ್ದದಕ್ಕೆ ಸಮಾಧಾನ ಎಲ್ಲಿ ಬಿಡಪ್ಪ ನಮ್ಗೆ ಯಾವ್ದಕ್ ಬೇಕು ನಮಗೇನಿಲ್ಲ ಅಂತ ತನ್ಗಡೆ ಇರ್ತಾನ ಅದು ಇದ್ದದ್ದೈತಿ ಅದಕ್ಕೆ ನೀರ್ ಸುಧಾರ ನೆಮ್ಮದಿ ಎಲ್ಲ ಹಾಗೆ ಬೇಕಾಗಿತ್ತು ಆಶೆ ಎಂದು ಮಾಡಕ್ ಹೋಗೋದು ಬಹಳಷ್ಟು ದುಡ್ಡು ಇದ್ದ ಬಹಳ ದೊಡ್ಡವರು ದೊಡ್ಡವರು ಅದು ದಡ್ರ ನಾವು ಹೋದಿಲ್ಲ ದೊಡ್ಡ ಮನಿ ಐತಿ ದೊಡ್ಡ ಮನಿ ದೊಡ್ಡ ಮನೆಗಳನ್ನು ಕಟ್ಟಿಸುವರು ಅವುಗಳಲ್ಲಿ ದಡ್ಡರು ವಾಸಿಸುವರು ಅದು ಶಾನ್ಯಾಗಿ ಎದಕ್ಕೆ ಉಪಯೋಗ ಮನುಷ್ಯನ ಜನ್ಮದ ಕೆಲಸ ಅಲ್ಲದ ಮನಿ ಕಟ್ಕೊಂಡು ಎದಕ್ಕೆ ನಾವು ಕಾಯಂ ಇರಾವ್ರಿ ಮನಿ ಕಟ್ಟಾಕ ಬಂದವ್ರಿ ಯಾಕ್ರಿ 4 ದಿನ ಇದ್ದು ಚಂದಾಗಿ ಯಾಕ್ರಿ ಸಂತೋಷದಿಂದ ನಮ್ಮ ನಿಜವನ್ನು ತಿಳ್ಕೊಳಿಕ್ಕೆ ಸುಖದ ಅನುಭವವನ್ನು ಮಾಡ್ಕೊಳಕ್ ಬಂದದ್ದು ಶರೀರ ಇದನ್ನ ಭದ್ರವಾಗಿ ಇಟ್ಕೋಬೇಕಂತೀನಿ ಎಲ್ಲ ಕಾಯಂ ಇರೋರಂಗ್ ಕ್ವಾಟೆ ಕೊತ್ತಳಿವ ನಿಕ್ಕಿ ಯಾಕ್ರಿ ಅವನ್ನೆಲ್ಲ ತನ್ನ ಶಾಸನವ ಬರೆಸಿ ನಂದು ಇದಂತ ಭದ್ರಾಗಿ ಬರ್ಸ್ಕೊಂಡ್ಪ ಈಗ ಯಾಕ್ರಿ ಮುಂದೆ ಹೇಳಕ್ ಬರಲ್ಲ ಯಾಕ್ರಿ ನಂದಂತ ಹೆಸರು ಬರೆಸಿಕೊಂಡೆ ಕಾಯಂ ಉಳಿತಿ ಶಾಸನ ಬರೆಸ್ತಾನೆ ಮೊದಲು ನನ್ನ ಹೆಸರಲ್ಲಿ ಮಾಡ್ಕೊಂಡು ಇಲ್ಲ ಕಾಯಂ ಇರೋರಂಗ ನಿನ್ನ ಹೆಸರಲ್ಲಿ ಉಳಿತಾವ ನಾವು ಯಾಕ್ರಿ ಉಳಿಬೇಕು ಶಾಶ್ವತವಾಗಿದ್ದು ಯಾವ ಒಳ್ಳೆ ಬಡ್ಕೋರು ಸಾಧ್ಯ ಈ ವಿಚಾರ ಗಟ್ಟಿ ಉಳಿಬೇಕು ನೋಡ್ ನಾವು ಹೇಳುವಾಗಿನ ಸ್ಥಿತಿ ಮತ್ತೆ ಬಿಟ್ಟ ಮ್ಯಾಗ ಉಳಿದಿಲ್ಲ ನಮ್ಮ ಸಟಕ್ನ ಹಂಗಾಗ್ಬಿಡುತ್ತೆ ಅವ್ನು ನೋಡ್ತೇವೆ ಮತ್ತು ಅಂತವನ್ನೆಲ್ಲ ನೋಡಿ ಅಂತ ವಾತಾವರಣ ಮತ್ತೆ ಪರಿಣಾಮ ಆಗ್ಬಿಡ್ತದೆ ಹಂಗ ಮಾಡ್ಬೇಕಂತ ನಾವು ಓದಿಲ್ಲ ಕಂಡು ಕೇಳಿ ಮತ್ತೆ ಮೋಹಿಪರೆ ಭೂಮಂಡಲದ ಭೋಗವನ್ನ ತಿಗಳೆಯಿದೆ
ನೋಡ್ತಿ ಅದನ್ನ ಮಾಡಿದವ್ರು ಏನೇನಾಗ್ಯಾರ ಪ್ರತ್ಯಕ್ಷ ನೋಡ್ತಿ. ಬಹಳಷ್ಟು ಗಳಿಸಿದವ್ರನ್ನ ನೋಡಿಲ್ಲ, ಅದನ್ನ ಉಂಡವ್ರು ತಿಂದವ್ರು ಎಲ್ಲ ನೋಡಿ ಏನ್ಪಾ ಏನೇನ್ ಮಾಡಿದ್ವು ಎಲ್ಲ ಮಾಡಿದ್ವು. ಯಾಕ್ರಿ ಮಾಡ್ಬೇಕಾದದ್ದು ಏನು ಉಳಿಲಿಲ್ಪ, ಎಲ್ಲ ಮಾಡಿದ್ವು. ಏನಾಗೈತೆ ಅವನ ನೀವು ಕೇಳವನ್ ಹೋಗಿ ಆರಾಮದಾನ ಎಲ್ಲ ಮಾಡಿ ಎಲ್ಲಿದ್ರು ಬಿಡ್ರಿ ಸುಖ ಇಲ್ಲ. ಏನ್ ಮಾಡಿದ್ರು ಸುಖ ಇಲ್ಲ. ಸುಖ ತಿಳುವಳಿಕೆ ಮಾಡ್ಕೊಂಡ್ರೆ ಸುಖ ಇರ್ತೈತಿ. ಅದನ್ನ ಬಿಟ್ಕೊಟ್ಟು ಸುಖ ಅಲ್ಲದನ್ನ ಕಲ್ಪಿಸ್ಕೊಂಡು ಇದೇನು ಮಾಡ್ಕೊಂಡು ವಿಷಯಾದಿಗಳನ್ನು ವಿಷಯ ಭೋಗ ಮಾಡಿದ್ರೆ ಸುಖ ಸಿಗ್ತೈತೆ ಅಂತ ಯಾರು ಹೇಳಿದ್ರು ನೀವು? ಎಲ್ಲಾರ ಕಂಡೇನು ಜಗತ್ತಿನಾಗ ಅದನ್ನ ಮಾಡಿ ಸುಖ ಹೊಂದಿದವ್ರು? ನಾವು ಮಾತ್ರ ಕಂಡಿನಿಲ್ಲ ಕೇಳಿನಿಲ್ಲ ಅಂತ ಬಹಳಷ್ಟು ಭೂಮಿ ಸೀಮೆ ಗಳಿಸಿ ದುಡ್ಡು ದುಗ್ಗಣಿ ಗಳಿಸಿ ಸುಖ ಹೊಂದಿದೀಪ, ಮಕ್ಕಳು ಮರಿ ಹೊಡೆದು ಅಂದವ್ರು ಯಾರ ಸುಖ ಅದರಿಂದ ಅದನ್ನ ಕೇಳ್ರಿ. ಸುಖಿಗಳಾದವರೆಲ್ಲ ಏನ್ ಮಾಡಿದ್ರೆ ಅವ್ರು? ವಿಷಯದ ಸಂಪರ್ಕವನ್ನು ಬಿಟ್ಟು ಆತ್ಮಚಿಂತನದ ಅಭ್ಯಾಸದ ತೊಡಗಿರಿಲ್ಲ. ತಾನು ಯಾರಿದ್ದೇನೋ ಅಂತ ಜ್ಞಾನ ಆತ್ಮಜ್ಞಾನ ಮಾಡ್ಕೊಂಡು ಅವರು ಸುಖಿಗಳಾಗ್ಯಾರ ಹೊರತು ಈ ಜಗತ್ತಿನ ಜ್ಞಾನ ಎಷ್ಟೇ ಮಾಡ್ಕೊಂಡೆ ಆಗ್ಯಾದ್ರು ಯಾರಿಗೂ ಸುಖ ಶಾಂತಿ ಇಲ್ಲ. ಇದನ್ನೆಲ್ಲ ಬಿಡು, ಜಗತ್ತಿನ ಜ್ಞಾನ ಕೈ ಬಿಟ್ಟು ಆತ್ಮಜ್ಞಾನ ಮೊದಲು ಮಾಡ್ಕೊಂಡು ಸುಖ ಹೋಗಿದ್ರು. ಎಲ್ಲಾ ಕೆಲಸ ಆದರೂ ಬಿಟ್ಟು ಮೊದಲು ನಿನ್ನ ಯಾರಿದ್ರು ತಿಳುವಳಿಕೆ ಮನುಷ್ಯ ಕುಲದ ಜನ್ಮದ ಲಾಭದ ಆನಂದದ ಲಾಭ ಸುಖದ ಲಾಭನ ಮಾಡ್ಕೋಬೇಕು ಅನ್ನೋಂಗಿದ್ರೆ ನಾವು ಯಾರಿದ್ದೇವೆ ತಿಳ್ಕೋಬೇಕು. ಅದ್ರ ಬಗ್ಗೆ ಶ್ರವಣ ಮನನ ನಿಧಿ ಚಾಚು ತಪ್ಪದೆ ನಿರಂತರ ನಡೀತದೆ ಅಭ್ಯಾಸ. ಅಂದಾಗ ನಮ್ಮ ನಿಜದ ಅನುಭವ ನಮಗೆ ನಾವ ಸುಖ ಸ್ವರೂಪ ಇದ್ದೇನೆ, ಸುಖ ನನ್ನ ಬಿಟ್ಟು ಬೇರೆ ಎಲ್ಲಿ ಇಲ್ಲ ಅನ್ನುವಂತ ತಿಳುವಳಿಕೆ ಕೊಟ್ಟೆ. ಅದನ್ನ ಬಿಟ್ಟುಕೊಟ್ಟು ನೀ ಅಲ್ಲದನ್ನ ಸುಖ ಅಲ್ಲದನ್ನ ಸುಖ ಅಂತ ಭಾವಿಸ್ಕೊಂಡೆ ಅದು ಸುಖವನ್ನು ಭಾವಿಸ್ಕೊಳಿಕ್ ಬರುದಿಲ್ಲ. ಅದು ಪುರುಷ ತಂತ್ರ ಅಲ್ಲ, ವಸ್ತು ತಂತ್ರ. ಈ ಭಾವನೆಗಳೆಲ್ಲ ಅಡಗಿದಾಗ ಅದನ್ನು ಹೋಗ್ಬರ್ತದೆ. ಭಾವ ಕಲ್ಪನೆಗಳ ಬಣ್ಣ ಬಳೆದು ಹೋಗಿ ಅಂದ ನಿನ್ನ ಕಲ್ಪನಾ ಎಲ್ಲ ಅಡಗಿದಾಗ ಸುಖದ ಅನುಭವ ಆಗ್ತದೆ. ಎಲ್ಲ ಕೇಳಿ ಮತ್ತು ಅದನ್ನ ಮಾಡ್ತೇನೆ ಏನ್ ಕೇಳ್ದಂಗ ಬೇಕಾದಂತ ಶಾಣೆ ಅದನಂದ್ರು ಮೋಹದಿಂದ ಪಾರಾಗೋದು ಬಾಳ ಬಿಟ್ಟರೆ ಆಗದು ವರ ವಿವೇಕಿಗೆ ಮುಕುತಿ ನೀಗದೆ ಭೂತಾದಿ ಪ್ರತಿಬಂಧಕವನ್ನು. ಭೂತ ಭಾವಿ ವರ್ತಮಾನ ಪ್ರತಿಬಂಧಕಗಳು ಅವಾಗ ಅಡ್ಡಿಯನ್ನುಂಟು ಮಾಡ್ತವೆ. ಇದನ್ನು ಹೊಂದಲಿಕ್ಕೆ ಮಾಡಿದಕ್ಕೆ ಯಾವ್ದಾರು ರೂಢಿ ಬಂದು ನಿಂದಿರ್ತಾವ. ಬೇಕಾದ ಉನ್ನತ ಮಟ್ಟದ ವಿಚಾರಗಳನ್ನು ಹೇಳುದು ಕೇಳುದು ನಾವು ಮಾಡ್ತೇವೆ ಅಂದ್ರೆ ಸುಧಾ ನೋಡ್ರಿ ನೀವು ಒಳಗೆಲ್ಲ ಬಂದು ನಮ್ಮ ಮತ್ತದನ್ನು ಮರೆಸಿಬಿಟ್ಟು ಹಿಂದಿನ ಸಂಸ್ಕಾರಗಳು ಬಲ ಮತ್ತು ನಮ್ಗೆ ಇದನ್ನ ಮತ್ತೆ ಎಲ್ಲಿಗೆ ಒಯ್ತಾವ ತಮ್ಮ ಸೆಳವಿಗೆ ಒಯ್ತಾವ. ಅದಕ್ಕೆ ಬಹಳ ಎತ್ತರದಿಂದ ಇರ್ಬೇಕು ಅಂತ ಹೇಳ್ತೀವಿ. ಹೇಳುವಾಗ ವೈರಾಗ್ಯ ಬಿಟ್ಟ ಮೇಲೆ ಉಳಿದಿಲ್ಲ. ಮತ್ತೆ ಎಲ್ಲ ಅದಾಗ ಅದ್ರಂಗನೆ ಹೋಗ್ತದೆ, ಅದ್ರಂಗನ ಆಗ್ಬಿಡುತ್ತೆ. ಮತ್ತೆ ವಿಷಯ ವ್ಯಾಮೋಹದಾಗ ಸೆಳವಿಗೆ ಬಿತ್ತ ಮುಗಿದು ಸುಖ ಶಾಂತಿಯನ್ನು ಕೊಡುವಂತಹ ಪದಾರ್ಥಗಳ ಜಗತ್ತಿನಾಗ ಯಾವರ ಅದಾವನು? ಸಾಮಾನುಗಳದಾವನು ಯಾವ ಸುಖ ಕೊಡು? ಯಾವ್ದಾರ ದೇಶದಾಗ ಅದಾವನು? ಜಗತ್ತಿನ ಯಾವ ದೇಶದಾಗ ಅದಾವ ಸುಖ ಕೊಡುವಂತ ಸಾಮಾನುಗಳು? ಕೊಡ್ತಾವನು? ಯಾವರ ಕೊಟ್ಟಾವನ? ಸಾಮಾನು ಹೆಂಗೆ ಗಳಿಸ್ತೇವೆ ಅವನು ಸುಖದ ಪ್ರಮಾಣ ಜಾಸ್ತಿ ಹಾಕೊಂತ ಹೋಗ್ತೈತೆ, ಸಂಕಟದ ಪ್ರಮಾಣ ಜಾಸ್ತಿ ಹಾಕೊಂತ ಹೋಗ್ತೈತೆ. ಸಾಮಾನು ಗಳಿಸಿದ್ರೆ ಸುಖ ಐತೇನ? ಸುಖದಿಂದ ಇರ್ಬೇಕಂದ್ರೆ ಸಾಮಾನು ಗಳಿಸೋ ಅವಶ್ಯಕತೆ ಐತೇನ್ರಿ? ಸಾಮಾನು ಗಳಿಸಿದವ್ರು ಸುಖದಿಂದ ಅದಾರನು? ಸುಖಿಗಳಾದವರೆಲ್ಲ ಏನ್ ಗಳಿಸಿದ್ರು? ಜಗತ್ತಿನಿಂದ ಏನಾರು ಗಳಿಸಿದ್ರು ಅವರು? ಏನ್ ಗಳಿಸಿದ್ರು ಅವ್ರು? ಏನೂ ಗಳಿಸಿದ್ರು ಜಗತ್ತಿನಿಂದ ಏನು ಬೇಡ. ನಾನು ಏನನ್ನೂ ಅವಲಂಬಿಸಿಕೊಂಡಿಲ್ಲ. ಅದನ್ನ ನಂಬಿಕೊಂಡು ಸುಖ ಇಲ್ಲ, ಅದನ್ನ ಅವಲಂಬಿಸಿಕೊಂಡಿಲ್ಲ. ಅದು ಸುಖ ಶಾಂತಿ ಅದು ಏನನ್ನೂ ಅವಲಂಬಿಸಿಕೊಂಡಿಲ್ಲ. ಜಗತ್ತಿನೊಳಗಿಂದ ಯಾವುದನ್ನು ಅವಲಂಬಿಸಿಕೊಂಡಿಲ್ಲ. ಯಾವ ಮಾನ ಮರ್ಯಾದೆ ದುಡ್ಡು ದುಃಖ ಯಾವ ಸುಂದರವಾದ ರೂಪದ ವಸ್ತುಗಳನ್ನ ಅವಲಂಬಿಸಿಕೊಂಡಿಲ್ಲ, ಗಾಯನದ ವಸ್ತುಗಳನ್ನ ಅವಲಂಬಿಸಿಕೊಂಡಿಲ್ಲ, ರುಚಿ ಪದಾರ್ಥಗಳನ್ನ ಅದು ಅವಲಂಬಿಸಿಕೊಂಡಿಲ್ಲ, ಸ್ಪರ್ಶವನ್ನ ಅವಲಂಬಿಸಿಕೊಂಡಿಲ್ಲ. ಅದು ಏನನ್ನೂ ಅವಲಂಬನ ಇಲ್ಲದ ಸ್ವತಂತ್ರವಾಗಿ ಆನಂದ.
ಭೋಗಗಳ ಮೇಲಿಲ್ಲದೆ ಸವಿಯುವ ಸವಿ ಯಾವುದು? ಯಾವ ಭೋಗ ವಸ್ತುಗಳ ಸಂಬಂಧ ಇಲ್ಲೇ ಅನುಭವ ಬರುವಂತಹದ್ದು ಏ ಅದ ನಿನ್ನ ನಿಜಾನಂದ ಏ ಉತ್ತಮ ಅಧಿಕಾರಿಯು ಮಾಡುವಂತಹ ಪೂರ್ವೋಕ್ತವಾದ ಪ್ರಯತ್ನ ಎಂದಿಗೂ ನಿಷ್ಫಲವಾಗಲಾರದು. ಹೌದು, ನಾವೆಲ್ಲ ಉತ್ತಮಾಧಿಕಾರಿಗಳಿಲ್ಲ, ಅದಕ್ಕೆ ಸರಿಯಾದ ರೀತಿಯೊಳಗೆ ನಾವು ಪ್ರಯತ್ನ ಮಾಡಕ್ ತಯಾರಿಲ್ಲ. ಉತ್ತಮಾಧಿಕಾರಿ ಇದ್ದವ ಇದನ್ನೆಲ್ಲ ಹೇಳಿದ ಪ್ರಕಾರ ಶಾಶ್ವತ ಪದಕೊಂಡು ಇವನ್ನೆಲ್ಲ ವಿಚಾರ ಮಾಡಿ ವಿಷಯದ ವ್ಯಾಮೋಹವನ್ನು ತೆಗೆದು ಉತ್ತಮಾಧಿಕಾರಿ ಇದ್ದವ ನಮಗದನ್ನು ತೆಗೆದು ಹಾಕಕ್ಕಾಗಲ್ಲ. ಬೇಕಾದಂಗೆ ಹೇಳ್ತೇವೆ ಕೇಳ್ತೇವೆ ವ್ಯಾಮೋಹದಾಗ ಬಿದ್ದು ಓಡಾಡ್ತೇವೆ. ಅಧಿಕಾರ ಸಂಪನ್ನ ಬೇಕಾದಕ್ಕೆ ಅದಕ್ಕೆ ಎಲ್ಲರಿಗೂ 10 ರೂಪಾಯಿ ಅಂತಿದ್ರಪ್ಪ. ಅಂತ ಅಧಿಕಾರ ಸಂಪನ್ನ ಇರ್ತಾರ, ಯೋಗ್ಯತಾ ಇದ್ದವ್ರಿಗೆ ನಾಡು ಭೂಮಿಕಾ ತಯಾರು ಅಂತಃಕರಣ ಪರಿಶುದ್ಧಿ ಅವ ಅಧಿಕಾರಿ ಇದಕ್ಕೆ. ಅಂತಃಕರಣ ಸ್ವಚ್ಛ ಮಾಡ್ಕೊಂಡಿರ್ತಾನ, ಭೋಗ ವಸ್ತುಗಳ ಆಶೆಯನ್ನು ಯಾವ ಕಳ್ಕೊಂಡಿರ್ತಾನ, ಏನೂ ಬೇಡಪ್ಪ ಈ ಜಗತ್ತಿನ ಯಾವ ಇಚ್ಛಾ ಇಲ್ಲದಂಗ ಇರ್ತಾನ, ಅವನ ಮನಸ್ಸು ಸ್ವಚ್ಛತೆ ಹೋಗಿದು ಬೋಧಿ ನಾಡ್ತೈತಿ. ಸ್ವಾತಿ ಮಳಿ ಕಪ್ಪಿ ಚಿಪ್ಪಿನಲ್ಲಿ ಬಿದ್ದು ಮುತ್ತಾಗುವಂಗ ಎಲ್ಲಾ ಚಿಪ್ಪಿನಾಗೂ ಆಗುದಿಲ್ಲ, ಎಲ್ಲಾ ಚಿಪ್ಪಿನಾಗ ಹುಳ ಹಾಕೋ ಅಂತ ಪರಿಪಕ್ವಿದ್ದಂತ ಚಿಪ್ಪಿನಲ್ಲಿ ಸ್ವಾತಿ ಮಳಿ ಬಿದ್ದಾಗ ಮುತ್ತಾಗ್ತದೆ. ಹಂಗ ನಮ್ಗೆ ಇದು ಬೋಧೆ ಉತ್ತಮಾಧಿಕಾರಿಗೆ ಇರುವಂತ ಬೋಧೆ ಅವನು ಏಕದಮ ಮುತ್ತಕ್ಕ ಕಪ್ಪಿ ಚಿಪ್ಪಿನಲ್ಲಿ ಮುತ್ತಾದಂಗ ಉತ್ತಮಾಧಿಕಾರಿಗೆ ಅದು ಕಪ್ಪನ ಅವಾಗ ಜ್ಞಾನ ಸುಖ ವಿಚಾರ ಮಾತ್ರ ಹೇಳಿದಾಕ್ಷಣ ಅವಾಗ ಅಂತಃಕರಣ ಭೂಮಿಕಾ ತಯಾರಿರ್ತೈತಿ, ಅವಾಗ ಅದು ಲಾಭ ಆಗ್ತದೆ. ಮಧ್ಯಮನಿಗೆ ಇಪ್ಪಣ್ಣಿ ಹನಿ ಮುಂಜಾನೆ ಎಲಿ ಮ್ಯಾಗ ಬಿದ್ದಿರ್ತಾವ, ಯಾಕೆ ಮುತ್ತಿನಾಗ ಬಂದಿರ್ತಾವ. ಸೂರ್ಯನ ಕಿರಣ್ ಬೀಳೋ ಮುಟ ಅಷ್ಟಾವ, ಸೂರ್ಯನ ಕಿರಣ್ ಬಂದ ಕೂಡಲೇ ಕರಿಬೋದು. ಹಂಗ ಮಧ್ಯಮರಿಗೆ ನಾವೆಲ್ಲ ಹೇಳುವಾಗ ಕೇಳುವಾಗೆಲ್ಲ ನಮಗೂ ಜ್ಞಾನ ಆದಂಗ ಅನಿಸ್ತೈತಿ. ಮತ್ತ ಅಲ್ಲಿ ಸಂಪರ್ಕ ಮಾಡಿದ ಕೂಡಲೇ ಅದೆಲ್ಲ ಕರಿಬೋದು. ಕನಿಷ್ಠನಿಗೆ ಬೋಧ ಹೆಂಗಿರ್ತೈತಿ ಅಂದ್ರೆ ಕಾದ ಹಂಚಿನ ಮ್ಯಾಗ ಗೊಜ್ಜಿದಾಗ ಚರ್ಕ್ ಅಂತ ಕೇಳೋತ್ನ್ಯಾಗ ಅಷ್ಟೇ ಅವಾಗ ಬಿಡದಂಗೈತಿ. ಊದಪ್ಪ ಇದು ಬರೋಬ್ಬರಿ ಬಿಡು ಪುರುಷೋತ್ತಲೇ ಅದಕ್ಕೆ ಮತ್ತೆ ಹೋಗ್ಬಿಡ್ತೈತಿ. ಮತ್ತೆ ಏನ್ ಕೇಳಿದೀವೋ ಏನ್ ಹೇಳೋದು ನೆನಪಿಸುವ ಸಹಿತ ಬರ್ತಾವ. ಕನಿಷ್ಠನಿಗೆ ಮಾಡಿದ ಬೋಧೆ ಕಾದ ಹಂಚಿಗೆ ನೀರು ಕೊಜ್ಜಿದಂಗೆ, ಮಧ್ಯಮನಿಗೆ ಹೇಳಿದ ಬೋಧೆ ಇಬ್ಬನಿಯ ಹನಿಗಳು ಎಲಿ ಮ್ಯಾಗ ಸೂರ್ಯೋದಯ ಆಗೋಕ್ಕಿಂತ ಈ ಸೂರ್ಯ ಹುಟ್ಟಕ್ಕಿಂತ ಮೊದಲು ಇರ್ತಾವ. ಇದಾಗೈತಿಪ್ಪ ಇದಕ್ಕನ್ನವ್ರಂಗ ಸೂರ್ಯನ ಶಾಖ ಬಡಿಯಾಕತ್ತಿದ ಕೂಡಲೇ ಅವೆಲ್ಲ ಕರಿ ಹೋಗ್ಬಿಡ್ತಾವ. ಹಂಗ ನಾವು ಅಲ್ಲಿ ಜನರು ಕೂಡ ಬೆಳತ ಕೂಡಲೇ ಇದು ಹೋಗ್ಬಿಡ್ತೈತಿ. ಆದ್ರೂ ಉತ್ತಮನಿಗೆ ಮಾಡಿದ್ದು ಕಪ್ಪಿ ಚಿಪ್ಪಿನಲ್ಲಿ ಸ್ವಾತಿ ಹನಿ ಬಿದ್ದಂಗ ಮುತ್ತಾಗಿಬಿಡ್ತದೆ. ಹಂಗ ನಮ್ಮಲ್ಲಿ ಅಂತಹ ಒಂದು ಯೋಗ್ಯತೆ ಇರ್ಬೇಕು ಅಂದ್ರೆ ಇದು ಲಾಭ ಆಕೈತಿ. ನಾವೆಲ್ಲ ಉತ್ತಮಾಧಿಕಾರಿಗಳಿಲ್ಲ, ಅದಕ್ಕೆ ಪುನಃ ಇದನ್ನ ಅಭ್ಯಾಸ ಮಾಡಬೇಕು. ಕೇಳುವುದು ನಿರಂತರ ಇದು ನಡೀಬೇಕು. ಹೆದರಕ್ ಹೋಗ್ಬೇಡ, ನಿರಾಶೆ ಆಗ್ಬೇಡ, ನಮ್ಗೆ ಹೆಂಗ ಆದಿತ್ರಿ ಅನ್ನಕ್ ಹೋಗ್ಬೇಡ. ಬೇಕಾದಂತ ಪಾಪಿ ಇದನ್ನ ಹೊಂದಲಿಕ್ಕೆ ಬರ್ತದೆ. ಪ್ರಯತ್ನ ಮಾಡು, ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು ಅಂತ. ನಿರಾಶವಾದಿ ಆಗಬೇಡ. 100 ಸೋಲುಗಳನ್ನು ಸೋತರು ಮುಂದಿನ ವಿಜಯಕ್ಕಾಗಿ ಸಿದ್ಧನಾಗು ಅಂತ. ಎಂದೂ ನೀನು ನಿರಾಶೆ ಆಗಬೇಕು ಹೋಗ್ಬೇಡ. ಆಗೈತಿ ಅದಕ್ಕೆ ಕಾಲಗಳು ಹೆಚ್ಚು ಕಡಿಮೆ ದೌಡ್ ಆಗ್ಬೋದು, ಲೇಟ್ ಆಗ್ಬೋದು. ಅವನ ಪ್ರಯತ್ನ ಜೋರಿತ್ತು. ಯಾಕ್ರಿ ಯಾವ ಮಟ್ಟ ಜೋರ ನಡೀತಿರ್ತ ನಾವು ದೌಡ್ ಹೋಗ್ತಾನೆ, ಸಾವಕಾಶ ನಡ್ಕೊಂತ ಲೇಟ್ ಆಗಿ ಹೋಗ್ತಾನೆ. ಕಾಲಗಳು ಹೆಚ್ಚು ಕಡಿಮೆ ಆಗ್ತದೆ. ಆದ್ರೆ ಎಲ್ಲಾದ್ರೂ ಒಂದಾದ್ರೂ ಒಂದು ದಿನ ಅದ ಸ್ಥಿತಿ ಹೊಂದೇ ತೀರ್ತಾರೆ. ಈ ದಾರಿಯೊಳಗಿದ್ದಾವ ಹೊಂದಬೇಕು. ಅದಕ್ಕೆ ಇದನ್ನ ಎಂದೂ ನೀನು ನಿರಾಶೆ ಆಗಬೇಡ. ಇದ್ರ ಲಾಭ ಇದನ್ನ ಬಿಡಬೇಡ. ಈ ಸಾಧನೆಯನ್ನು, ಈ ದಾರಿ ಬಿಡಬೇಡ. ಯಾವಾಗಲೂ ಇದ ಚಿಂತನೆ ಇದ್ರೊಳಗೆ ಕೇಳ್ಕೋಂತ ಪ್ರಾಣವಾಯು ಇದ್ರಾಗ ಬಿಡ್ಬೇಕು. ಇದ ನೀನು ಪ್ರಾಣವಾಯು ಹೋದ್ರಟ್ಟಿ ಅಂದ್ರೆ ನೀ ಮುಂದೆ ಇದ ದಾರಿನೇ ದಾರಿ ತಪ್ಪೋದಿಲ್ಲ. ಕೇಳ್ಕೊಂತ ಇದ ಚಿಂತನೆದಾಗ ಪ್ರಾಣ ಹೋಗ್ಕೊಂತ ಆತ್ಮಚಿಂತನದ ಅಭ್ಯಾಸ. ಅದಕ್ಕಂತ ಸಂಘ, ಸತ್ಸಂಗ ಇವು
ಅಲ್ಲಿ ನಡಿಬೇಕು ಹೋಗೋದಕ್ಕೆ ಅಲ್ಲಿ ಮಾಡೋದು ಅದರೊಳಗೆ ಕಾಲಹರಣ ಹೆಚ್ಚು ಹೆಚ್ಚು ನಮ್ಮ ಆಯುಷ್ಯದ ವೇಳೆಯನ್ನು ನಾವು ಅದರಾಗ ಕಳಿಬೇಕು. ಅದಕ್ಕೆ ಲಾಭ ತಗೋಬೇಕು. ಹುಟ್ಟಿದಂದಿನಿಂದ ಸಾಯುವವರೆಗೂ ಸಿಕ್ಕ ವೇಳೆ ಏನದ ಈ ಸತ್ಸಂಗದೊಳಗೆ ಕಳೆದ ಜನ್ಮ ಸಾರ್ಥಕ ಮಾಡ್ಕೊಳ್ಳಿ. ಇದು ವೇಳೆ ಅದರ ವೇಳೆ ದುರುಪಯೋಗ ಮಾಡ್ಕೋಬೇಡ. ನಿಮ್ಗೆ ಲಾಭ ಆಗೋದಕ್ಕೆ ಮಾಡಿ. ಮನುಷ್ಯನ ಜನ್ಮದ ವೇಳೆ ಹುಟ್ಟಿದಂದಿನ ಸಾಯುವವರೆಗೂ ನಿನಗೆ ಆಯುಷ್ಯದ ವೇಳೆ ಎಷ್ಟಿರ್ತೈತಿ ಶರೀರದ ಅಷ್ಟು ವೇಳೆ ಏನದ ಇದಕ್ಕೆ ಸದುಪಯೋಗ ಮಾಡ್ಕೊ, ದುರುಪಯೋಗ ಮಾಡ್ಕೋಬೇಡ. ಬಿಡ್ರಿ. ಇಲ್ಲ ನಮ್ಗೆ ಡಬರಿ ಏನಾಗಿತ್ತು ಆ ಪ್ಲಾಸ್ಟಿಕ್ ಬುಟ್ಟಿ ಏನಾಗಿತ್ತು ಹೇಳ್ತಂಕ ಮತ್ತಿದ